ಖುಷಿಯಾಗೋದೇನೆಂದ್ರೆ ಪ್ರತಿಯೊಬ್ಬರು ಇವಾಗ ಕನ್ನಡ ಚಿತ್ರರಂಗಕ್ಕೆ ಬರೋದಿರಲಿ ಅಥವಾ ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ ಕನ್ನಡದಿಂದ ಪ್ರಾರಂಭ ಆಗುತ್ತಲ್ಲ, ಅದನ್ನ ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆನ್ ಬಿಹಾಫ್ ಆಫ್ ದಿ ಎಂಟೈರ್ ಇಂಡಸ್ಟ್ರಿ ಅಂಡ್ ಪೀಪಲ್ ಫಾರ್ ಹ್ಯಾವಿಂಗ್ ಸ್ಟಾರ್ಟೆಡ್ ದ ಸ್ಪೀಚ್ ಇನ್ ಕನ್ನಡ. ಸರ್, ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ನ ನೋಡಿರ್ತೀರಿ ತಾವು. ಅವ್ರು ಎಷ್ಟೇ ಕನ್ನಡ ಪ್ರಾಕ್ಟೀಸ್ ಮಾಡಿದ್ರು ಕೈ ಗಡ 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 ನಡುತ್ತಾ ಇರುತ್ತೆ ಅವ್ರದ್ದು. ಹೀಗೆ ಸೆಟ್ಟಲ್ಲೂ ಇರೋದು ಅಂದ್ರೆ ನನ್ನ ನೋಡಿ ಹೆದರ್ಕೊಂಡಲ್ಲ, ನಾರ್ಮಲಿ ಸ್ವಭಾವನೆ ಹಾಗೆ. ಬಟ್ ನಾನು ನಿಮಗೆ ಫಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲರಿಗೂ, ಅವ್ರು ತೆಗೆಯೋ ಸಿನಿಮಾಕ್ಕೂ ಅವ್ರ ಪರ್ಸನಾಲಿಟಿಗೂ ಸಂಬಂಧನೇ ಇಲ್ಲ ಅಂತ. ಮೊದಲನೇ ಸಲ ಮ್ಯಾಕ್ಸ್ ಸಿನಿಮಾ ಕತೆ ಹೇಳಕ್ಕೆ ಅವರು ಒಂದು ಬ್ಯಾಗ್ ನೇತ್ ಹಾಕೊಂಡು ನಮ್ಮ ಮನೆಗೆ ಬಂದಾಗ ಬಹುಶಃ ನಾವೆಲ್ಲಾದರೂ ಒಂದು ಪರ್ಸನ್ನ ಅವರ ಪರ್ಸನಾಲಿಟಿ ಮೇಲೆ ಗೇಜ್ ಮಾಡೋ ಹಾಗಿದ್ದಿದ್ರೆ ಈ ಸಿನಿಮಾ ಆಗ್ತಾನೆ ಇರಲಿಲ್ಲ. ಯಾವ ಆಂಗಲ್ ಇವರು ಮ್ಯಾಕ್ಸ್ ತೆಗೆಯೋ ನಿರ್ದೇಶಕರ ತರ ಅವತ್ತಂತೂ ನನಗೆ ಕಾಣಿಸ್ಲೇ ಇಲ್ಲ. ಬಟ್ ನಮಗೇನಂದ್ರೆ ಬಹುಶಃ ಒಂದು ಯಾವ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರ ಬಾಯಿಂದ ಯಾವ ತರ ಕತೆ ಬರುತ್ತೆ ಗೊತ್ತಾಗಲ್ಲ. ಸೊ ದಟ್ ಒನ್ ಡೇ ನಾವಿಬ್ರು ಕೂತ್ಕೊಂಡು ಮಾತಾಡಬೇಕಾದ್ರೆ ಐ ಥಿಂಕ್ he impressed me with that one line he told me in the beginning. ಅಂಡ್ ಅವಾಗ ನಾವು ಸತತ ಒಂದು 8 ತಿಂಗಳುಗಳ ಕಾಲ ಕತೆ ಓಕೆ ಆದ್ಮೇಲೆ ಕೂತ್ಕೊಂಡಿದ್ವಿ, ಇನ್ನಷ್ಟು ಬೆಟರ್ಮೆಂಟ್ ಏನ್ ಮಾಡಕ್ಕಾಗುತ್ತೆ ಅಂತ. ಈ 8 ತಿಂಗಳು ಈ ಸ್ಥಿತಿ ಆಗ್ಲಿಲ್ಲ. ಕಾರಣ ಏನಂದ್ರೆ ಈ ಸಲ ಅವರು ಕತೆ ಬರ್ಕೊಂಡ್ ಬರ್ಬೇಕಾದ್ರೆ ಆ 8 ತಿಂಗಳು ಏನ್ ತಗೊಂಡಿದ್ದು ಅದಷ್ಟು ಚೇಂಜಸ್ ಮಾಡಿಕೊಂಡು ಕಲಿತು ಕನ್ನಡ ಆಡಿಯನ್ಸ್ ಅಂದ್ರೆ ಏನು, ಮಾರ್ಕೆಟ್ ಏನು, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಮಾಡ್ಕೊಂಡಾಗ ಈ ಸತಿ ತಂದು ಅವ್ರ ಕತೆ ಕೇಳಿದಾಗ ಪ್ರಾಬಬ್ಲಿ ಬಹಳ ಮಿನಿಮಲ್ ಚೇಂಜಸ್ ಇತ್ತು. ಹಿ ಹ್ಯಾಡ್ ಕಮ್ ವಿತ್ ಅ ಕಂಪ್ಲೀಟ್ ಪ್ಯಾಕೇಜ್ ಇನ್ ಅ ವೆರಿ ಶಾರ್ಟ್ ಸ್ಪಾನ್ ಆಫ್ ಟೈಮ್. ನನಗೆ ಆ ಕತೆ ತುಂಬಾ ಇಂಪ್ರೆಸ್ ಆಯಿತು ವಾಟ್ ಹಿ ಇಸ್ ಡನ್. ಮ್ಯಾಕ್ಸ್ ಅಲ್ಲಿ ಒಂದು ಲೇಯರ್ ಇದ್ರೆ ಇದರಲ್ಲಿ 3 ಲೇಯರ್ಸ್ ಇಟ್ಟಿದ್ದಾರೆ. ಆಕ್ಚುಲಿ 3 ಲೇಯರ್ಡ್ ಸ್ಟೋರಿ ಇದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ಮೋರ್ ದೆನ್ ಎನಿಥಿಂಗ್ ತಮಿಳಿನ ಒಬ್ಬ ಉದಯೋನ್ಮುಖ ನಿರ್ದೇಶಕ ಕನ್ನಡ ನಮ್ಮ ಪ್ರೇಕ್ಷಕರ ಕೈ ಹಿಡಿದರು. ದಿಸ್ ಇಸ್ ಸಮಥಿಂಗ್ ಐ ಆಮ್ ವೆರಿ ಹ್ಯಾಪಿ. ನಾನು ಇವ್ರ ಪರವಾಗಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ವಿ ಆಲ್ ನೀಡ್ ಗ್ರೇಟ್ ಡೈರೆಕ್ಟರ್ಸ್, ಗುಡ್ ಡೈರೆಕ್ಟರ್ಸ್, ಗ್ರೇಟ್ ಸ್ಟೋರಿ ನರೇಟರ್ಸ್. ಸೊ ಅಂಡ್ ಇನ್ನೊಂದು ಖುಷಿ ಏನು, ಇಮಿಡಿಯೇಟ್ ಆಗಿ ಸಕ್ಸಸ್ ಆಗ್ತಿದ್ದ ಹಾಗೇನೆ ಮತ್ತೆ ಅವರು ಅವರ ಭಾಷೆ ಕಡೆ ಓಡೋಗ್ಲಿಲ್ಲ. ನಾರ್ಮಲ್ ಆಗಿ ನಡೆಯುತ್ತೆ. ಈಸ್ ಕಮ್ ಬ್ಯಾಕ್, ಇಲ್ಲೇ ಬಂದಿದ್ದಾರೆ, ನಮ್ಮ ಹತ್ರನೇ ಬಂದಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಅಗೇನ್ ವಿಜಯ್ ಸರ್, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಶಿವ ಅವರು, ವಿ ಹ್ಯಾವ್ ಬೀನ್ ಕೊಲಾಬರೇಟೆಡ್ ಐ ಥಿಂಕ್ ಒಂದು 3-3.5 ವರ್ಷ 4 ವರ್ಷದಿಂದ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಾನೆ ಇದ್ರು. ಎಷ್ಟೋ ಕತೆಗಳು ಬಂದು ಹೋದು ಆಗ್ತಾ ಇರಲಿಲ್ಲ. ಬಟ್ ಇವತ್ತಿಗೆ ಐ ಆಮ್ ವೆರಿ ಹ್ಯಾಪಿ ದಟ್ ಇದು ಸಹಜ, ನಾವು ಚೇಂಜಸ್ ಅಂತ ನೋಡ್ತಾ ಇರ್ತೀವಿ. ಬಟ್ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮ ಮನೆ ಬಾಗಿಲ ಹತ್ರ ಬಂದಾಗ ನಮ್ಮೊಟ್ಟಿಗೆ ಇರಬೇಕಾದ್ರೆ ಕಂಟಿನ್ಯೂಸ್ ಎಷ್ಟೇ ವರ್ಷ ಆದ್ರೂ ಕೂಡ ನಮ್ಮೊಟ್ಟಿಗೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ನಿಂತ್ಕೊಂಡಾಗ ಐ ಥಿಂಕ್ ವಿ ಆಲ್ ಗೋ ಡೌನ್ ಟು ದ ರೆಸ್ಪೆಕ್ಟ್ ಅಂಡ್ ಲವ್ ದಿಸ್ ಪೀಪಲ್ ಹ್ಯಾವ್ ಶೋನ್. ಸೊ ಥ್ಯಾಂಕ್ ಯು ಶಿವ ಸರ್ ಫಾರ್ ದಟ್. ಅಂಡ್ ಸರ್, ಈ ಸಿನಿಮಾ ಅನೌನ್ಸ್ ಆದ ತಕ್ಷಣ ನಮ್ಗೆಲ್ಲರಿಗೂ ಮೈಂಡ್ ಬಂದದ್ದು ಮ್ಯಾಕ್ಸ್ 2 ಅನ್ನುವಂತ ವಿಚಾರ ಓಡಾಡ್ತಿತ್ತು. ಸೊ ಅದೇ ಡೈರೆಕ್ಟರ್, ಅದೇ ಹೀರೋ. ಸೊ ಟೈಟ್ಲು ಕೂಡ ಇನ್ನ ರಿವೀಲ್ ಮಾಡಿಲ್ಲ. ಮ್ಯಾಕ್ಸ್ 2ನ ಇದು ಪ್ರಶ್ನೆ ಯಾರಿಗೆ? ನಿಮ್ಗೇನೆ ಸರ್. ಕೈಗೇನಾಯ್ತು? ಕೈಗೆ ಸ್ವಲ್ಪ ಒಂದು ಚಿಕ್ಕ ಪೆಟ್ಟಾಗಿದೆ ಅಷ್ಟೇ ಸರ್. ಯಾಕೆ? ಕ್ರಿಕೆಟ್ ಆಡಬೇಕಾದ್ರೆ ಸರ್. ಓಕೆ, ಏನ್ ನಿಮ್ ಪ್ರಶ್ನೆ ಸರ್? ಬೈಕಲ್ಲಿ ಕರೆಕ್ಟ್ ಆಗಿ ಮ್ಯಾಕ್ಸ್ 2ನ ಇದು ಅಂತ ಇಲ್ಲ, ದಟ್ ಇಸ್ ನಾಟ್ ಮ್ಯಾಕ್ಸ್. ಯಾಕಂದ್ರೆ ಸೇಮ್ ಡೈರೆಕ್ಟರ್, ಸೇಮ್ ಹೀರೋ, ಮತ್ತೆ ಮ್ಯಾಕ್ಸ್ 2 ಅನ್ನುವಂತ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಸೊ ಸಕ್ಸಸ್ ಆದ್ರಿಂದ ಅದರ ಲೆಗಸಿ ಕಂಟಿನ್ಯೂ ಆಗಿದೆಯಾ ಅಂತ? ಇಲ್ಲ, ದಿಸ್ ಇಸ್ ನಾಟ್ ಮ್ಯಾಕ್ಸ್ 2. ಅಫ್ಕೋರ್ಸ್ ಲೆಗಸಿ ಲೆಗಸಿ ಹ್ಯಾಸ್ ಟು ಕಂಟಿನ್ಯೂ. ಒಂದು ಟೀಮ್ ಒಟ್ಟಿಗೆ ಬರ್ತಾ ಇದೆ ಅಂದ್ರೆ ನಾರ್ಮಲ್ ಅಲ್ಲ. ಈಗ ಎಷ್ಟೋ ಸಲ ಕಾಂಬಿನೇಷನ್ ಮಾಡಕ್ ಹೋಗ್ತೀವಿ. ನೀವು ಹೇಳಿದ್ದು ಕರೆಕ್ಟ್, ಅದು ಇಟ್ ವಾಸ್ ಮೇಕಿಂಗ್ ದ ರೌಂಡ್ಸ್. ಮಾಡ್ತಾ ಇದ್ವಿ, ಮಾಡೋ ಪ್ರಯತ್ನ ಮಾಡಿದ್ದು ಹೌದು, ಅದಕ್ಕೆ ಕತೆ ಕೂತ್ಕೊಂಡಿದ್ದು ಹೌದು. ಆದರೆ ಅದು ಶೇಪ್ ಆಗಬೇಕಾದ್ರೆ ಸಮ್ವೇರ್ ವಿ ಫೆಲ್ಟ್ ಸಮಟೈಮ್ಸ್ ನಡೆಯುತ್ತದೆ. ಸಕ್ಸಸ್ ಅಂತ ಒಂದು ದೊಡ್ಡ ಸಿನಿಮಾ ಆದಾಗ ವಿ ವುಡ್ ಲೈಕ್ ಟು ಕ್ಯಾರಿ ಫಾರ್ವರ್ಡ್ ದಟ್ ಆಸ್ ಯು ರೈಟ್ಫುಲಿ ಸೆಡ್ ಲೆಗಸಿ.
ಆರ್ ಪ್ರಾಬಬ್ಲಿ ಕಮರ್ಷಿಯಲ್ಸ್ ಅಲ್ಲೂ ಹೆಲ್ಪ್ ಆಗುತ್ತೆ, ಒಂದು ಫ್ರಾಂಚೈಸಿ ಓಪನ್ ಆಗುತ್ತೆ. ಆ ಒಂದು ಇಂಟೆನ್ಷನಲ್ ಕೂತಿದ್ದಂತೂ ಸತ್ಯ. ಬಟ್ ಕತೆ ಹೋಗ್ತಾ ಹೋಗ್ತಾ ನಮಗನ್ನಿಸ್ತು ಎಲ್ಲೋ ನಾವೇ ಫೋರ್ಸ್ ಮಾಡ್ತಾ ಇದೀವಿ ಅದನ್ನ ಮ್ಯಾಕ್ಸ್ ಅಂತ ಹೇಳೋದಕ್ಕೆ ಅಥವಾ ಮ್ಯಾಕ್ಸ್ 2 ಅಂತ ಹೇಳೋದಕ್ಕೆ. ಬಿಕಾಸ್ ಇಟ್ ಈಸ್ ಗಿವಿಂಗ್ ಅಸ್ ಅ ಡಿಫರೆಂಟ್ ಕ್ಯಾರೆಕ್ಟರ್ ಆಸ್ ಅ ನಮ್ಮ ಒಂದು ಪ್ರೊಟಾಗನಿಸ್ಟ್ ಏನಿದೆ, ಇಟ್ ಈಸ್ ಅ ಡಿಫರೆಂಟ್ ಪರ್ಸನಾಲಿಟಿ. ಆ ಪರ್ಸನಾಲಿಟಿ ಹೆಂಗೆ ಅಂದ್ರೆ ಇಟ್ ಈಸ್ ವೆರಿ ವೈಬ್ರೆಂಟ್. ಅಲ್ಲಿನ ತರ ಇವಾಗ ನೀವು ನೋಡಕ್ ಹೋದ್ರೆ ಅರ್ಜುನ್ ಮಹಾಕ್ಷ ಏನಿದೆ ಒಂಥರ ಸ್ವಲ್ಪ ಸೀರಿಯಸ್ ಅಂಡ್ ವೆರಿ ಇದು ಸ್ವಲ್ಪ ಎಲ್ಲೋ ನಿಮಗೆ ಮುತ್ತತ್ತಿ ಸತ್ಯರಾಜದ್ದು ಸ್ವಲ್ಪ ಟಚ್ ಬರ್ಬೋದು ಅಂತ ಹೇಳ್ಬೋದೆ. ಅಂದ್ರೆ ಕ್ಲೋಸ್ ರೇಂಜ್ ಅಂತ ಹೇಳ್ತಾ ಇದ್ದೀನಿ. ಇಟ್ಸ್ ಅ ಡಿಫರೆಂಟ್ ಫಿಲ್ಮ್ ಸರ್. ಇಟ್ಸ್ ಅ ಡಿಫರೆಂಟ್ ಫಿಲ್ಮ್ ಅಗೇನ್. ಡೆಫಿನೆಟ್ಲಿ ನಾಟ್ ಮ್ಯಾಕ್ಸ್. ಇಟ್ಸ್ ಅ ಡಿಫರೆಂಟ್ ಫಿಲ್ಮ್ ಅಂಡ್ ಅದನ್ನ ಸದ್ಯಕ್ಕಂತೂ ಕೈ ಬಿಟ್ಟಿದ್ದೀವಿ. ಮ್ಯಾಕ್ಸ್ 2 ಅನ್ನೋ ಸದ್ಯಕ್ಕೆ ಕೈ ಬಿಟ್ಟಿದ್ದೀವಿ. ಏನಿದೆ ಸರ್ ಪ್ಲಾನ್? ಆಲ್ರೆಡಿ ಬಿಗ್ ಬಾಸ್ ಅನೌನ್ಸ್ಗೆ ಪ್ಲಾನ್ ಮಾಡಿದ್ದೀವಿ. ಬೈಕ್ ಅಜನೀಶ್ ತುಂಬಾ ಒಳ್ಳೆ ಟೆಕ್ನಿಕಲ್ ಗ್ರೂಪ್ ನಮಗೆ ಮ್ಯಾಕ್ಸ್ ಅಲ್ಲೇ ಸಿಕ್ಕಿತ್ತು. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸ್ಟೆನ್ಷನ್ ಆಫ್ ದಟ್ ಅಂತ ಅಂದ್ರೆ ಅದೇ ಫ್ಯಾಮಿಲಿಯಿಂದ ಬರ್ತಾರೆ ಇನ್ನೊಂದು ಸಿನಿಮಾ. ಸೊ ಆಬ್ವಿಯಸ್ಲಿ ಸೇಮ್ ಟೀಮ್ ಕಾಣಿಸುತ್ತೆ ನಿಮಗೆ. ಅಂಡ್ ಇವಾಗ ಏನು ನಾನು ನೋಡಿದೆ, ನಾನು ಇವಾಗಲೇ ನೋಡ್ತಾ ಇರೋದು, ಮುಂಚೆ ನೋಡಿಲ್ಲ. ಐ ರಿಯಲಿ ವಿತ್ ಇನ್ ಶಾರ್ಟ್. ಇದು ಐ ಥಿಂಕ್ ವಿತ್ ಇನ್ 2 days ಯು ಪ್ರಿಪೇರ್ಡ್ ಇಟ್. ಈ 2 ದಿನದಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಇದನ್ನ. ಮನೆಗೆ ಬಂದು ಒಂದು ಶಾರ್ಟ್ ತೆಗಿಬೇಕು ಅಂತಂದ್ರು. ಆ ಶಾರ್ಟ್ ಯಾಕೆ ತೆಗಿತಾ ಇದ್ದಾರೆ ನನಗೆ ಆಕ್ಚುಲಿ ಕೇಳಕ್ ಟೈಮ್ ಇರಲ್ಲ, ಬಿಕಾಸ್ ಯು ಡೂಯಿಂಗ್ ಸಮಥಿಂಗ್ ಎಲ್ಸ್. ಅದನ್ನ ಇಟ್ಕೊಂಡು ಅದ್ಭುತವಾಗಿ ಮಾಡಿದ್ರಿ ಅಜಿನೀಶ್. ಐ ಥಿಂಕ್ ಐ ಲವ್ ದಟ್ ಮ್ಯೂಸಿಕ್ ವಾಟ್ ಯು ಡನ್. ಐ ಆಮ್ ಶ್ಯೂರ್ ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಅಂಡ್ ಮಂಜು, ಚಕ್ರಿ, ಎಂಟೈರ್ ಟೀಮ್, ಐ ಥಿಂಕ್ ದೇ ಹ್ಯಾವ್ ವರ್ಕ್ಡ್ ವೆರಿ ವೆಲ್. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಬೇಗ ಸೆಟ್ಟಿಗೆ ಹೋಗೋದಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಎವಿ ಹಾಕ್ತಾರೆ ಫಸ್ಟಿಗೆ ಸತ್ಯಜ್ಯೋತಿ. ಎಲ್ಲ ಸುಮಾರು ಬ್ಯಾನರ್ಗಳು ಇದಾವೆ, ಸಿನಿಮಾಗಳು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ತುಂಬಾ ಜನ ಬ್ಯಾನರ್ಸ್ಗಳು ಇಲ್ಲೂ ಇದ್ದಾರೆ. 50-60 ಸಿನಿಮಾ ಮಾಡಿದ್ದಾರೆ. ಅದೆಲ್ಲ ಬಿಗ್ ಅಚೀವ್ಮೆಂಟ್ಸ್. ಅದು ಒಂದು 50-60 ಸಿನಿಮಾ ಒಂದು ಬ್ಯಾನರ್ ನಡೆಯುತ್ತೆ ಅಂದ್ರೆ ಇಟ್ಸ್ ಅ ವೆರಿ ಬಿಗ್ ಅಚೀವ್ಮೆಂಟ್. ಅಂತ ಒಂದು ಬ್ಯಾನರ್ ನಾನು ಅಲ್ಲಿ ಕುತ್ಕೊಂಡು ಎವಿ ನೋಡಬೇಕಾದ್ರೆ I felt very proud to be associated with you, sir. And I am very honored to be working for you. And I really want to, first time ತುಂಬಾ ವರ್ಷಗಳಾಗಿರುತ್ತೆ ನನ್ನ ಬಾಯಿಂದ ಕೇಳಿ, ಅಂದ್ರೆ ಅವಕಾಶಗಳು ಸಿಕ್ಕಿರಲಿಲ್ಲ. ಸರ್, ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ, ಸರ್. No, it's thank you and with your blessings. No, sir, ನನಗೆ when I'm seeing the AV, there's a beautiful journey. ಎಲ್ಲಿಂದ ಎಲ್ಲಿ ಪ್ರಾರಂಭ ಆಗಿ, ಯಾರಿಂದ ಶುರುವಾಗಿ ಎಲ್ಲಿವರೆಗೆ ಬಂದು ಸಿನಿಮಾ ಪ್ರಪಂಚದಲ್ಲಿ ಒಂದು ಸಿನಿಮಾ ಮಾಡಿ 2 ಸಿನಿಮಾ ಮಾಡಿ ಉಳ್ಕೊಳ್ಳೋದೇ ಹೆಚ್ಚು. ಅಂಥದ್ರಲ್ಲಿ ಸಚ್ ಗ್ರೇಟ್ ಫಿಲ್ಮ್ಸ್. ಅವ್ರ ಆಫೀಸಿಗೆ ಹೋಗಿದ್ದೀನಿ ನಾನು, ಮೀಟ್ ಮಾಡಿ ಅಂತ ಎಲ್ಲರೂ ನೋಡಿದ್ದೀನಿ. ಕೆಲವು ತುಂಬಾ ಅದ್ಭುತವಾದಂಥ ಒಂದು ಆಫೀಸ್. ಅಂದ್ರೆ ಅವ್ರು ಏನೇನು ಕೆಲಸ ಮಾಡಿದಾರೆ ಅದೆಲ್ಲ ಚಿಕ್ಕ ಚಿಕ್ಕ ಫೋಟೋಸ್ ಹಾಕೊಂಡು ಸಚ್ ಅ ಮೆಮರಿ ಲೇನ್ ಅವ್ರ ಆಫೀಸಲ್ಲಿ. ಐ ಥಿಂಕ್ ವೆರಿ ಬ್ಯೂಟಿಫುಲ್ ಮೆಮರಿ ಲೇನ್ ದೇರ್. ಸತ್ಯಜ್ಯೋತಿ ಅಲ್ಲಿವರೆಗೂ ಒಂದು ಬ್ಯಾನರ್ ಆಗಿತ್ತು ನನಗೆ. ಅವ್ರ ಆಫೀಸಿಗೆ ಹೋದ್ಮೇಲೆ ಐ ಸ್ಟಾರ್ಟೆಡ್ ಅಡ್ಮೈರಿಂಗ್, ಅಡೋರಿಂಗ್ ದಟ್ ಹೋಲ್ ಬ್ಯಾನರ್ ಅಂಡ್ ಸಿಸ್ಟಮ್. ಅಂಡ್ ಐಮ್ ವೆರಿ ಹ್ಯಾಪಿ ಇಷ್ಟು ವರ್ಷಗಳ ನಂತರ ಇಲ್ಲಿ ಬಂದಿರ. ಯಾಕಂದ್ರೆ ನಮ್ಮ ಚಿತ್ರರಂಗದಲ್ಲೂ ಇನ್ನಷ್ಟು ಸಿನಿಮಾಗಳು ಅವ್ರು ಮಾಡಲಿ, ಎಲ್ಲಾ ಕಲಾವಿದರೊಟ್ಟಿಗೆ ಮಾಡಲಿ, ಎಲ್ಲ ನಿರ್ದೇಶಕರು ಒಟ್ಟಿಗೆ ಮಾಡಲಿ ಅಂತ ಐ ರಿಯಲಿ ವಿಶ್. ಬಿಕಾಸ್ ವಿ ನಾಟ್ ಓನ್ಲಿ ನೀಡ್ ಗುಡ್ ಪ್ರೊಡ್ಯೂಸರ್ಸ್ ಬಟ್ ವಿ ನೀಡ್ ಬ್ಯೂಟಿಫುಲ್ ಪೀಪಲ್ ಆಲ್ಸೋ. And I'm very happy I met such beautiful people here. So thank you for doing this. And ಎಲ್ಲರಿಗೂ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮತ್ತೆ ಶೀಘ್ರವಾಗಿ ಮಾಡುವಂತ ಪ್ರಯತ್ನ ಮತ್ತೆ. ಸೊ ಆ ಜರ್ನಿ ಸ್ಟಾರ್ಟ್ಸ್ ಫ್ರಮ್ ಡೇ ಆಫ್ಟರ್ ಟುಮಾರೋ. ವಿ ಆರ್ ಗೋಯಿಂಗ್ ಆನ್ ಫ್ಲೋ. ಚೆನ್ನೈಯಲ್ಲಿ ಶೂಟಿಂಗ್ ಪ್ರಾರಂಭ ಆಗ್ತಾ ಇದೆ. ಅಂಡ್ ಐ ಆಮ್ ಕ್ವೈಟ್ ಎಕ್ಸೈಟೆಡ್. ಸೊ ಥ್ಯಾಂಕ್ ಯು ಆಲ್. ಅಂಡ್ ಅಗೇನ್ ನಮ್ಮ ಶ್ರೀರಾಮ್ ಅವರಿದ್ದಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ. ನಾಟ್ ಟು ಫರ್ಗೆಟ್, ಅವ್ರನ್ನ ನಾವು ಮೆನ್ಷನ್ ಮಾಡಲೇಬೇಕು ನಾನು. ಯಾಕಂದ್ರೆ ಒಂದು ಮ್ಯಾಕ್ಸ್ ಅನ್ನೋ ಸಿನಿಮಾ ಅದ್ಭುತವಾಗಿ ಮೂಡಿ ಅಲ್ಲಿವರೆಗೆ ಬಂದಿತ್ತು ಅನ್ನೋದಕ್ಕೆ ಕಾರಣ ಶ್ರೀರಾಮ್ ಅವರು. ಸೊ ಥ್ಯಾಂಕ್ ಯು ಫಾರ್ ಈವನ್ ಬೀಯಿಂಗ್ ಅಸೋಸಿಯೇಟ್ ವಿತ್ ಮೀ ಪರ್ಸನಲಿ ನಾವು. ಅಂಡ್ ಇಲ್ಲಿ ಬಂದಿರೋ ಎಲ್ಲ ನೀವು ಗೆಳೆಯರೇ, ಹೇಳಿದ್ದೀನಿ ಮುಂಚೆ ಕೂಡ, ಬಟ್ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ಅದನ್ನ ಅಷ್ಟು ಮಟ್ಟಿಗೆ ತಗೊಂಡೋಗಿ ಪ್ರೀತಿ ಮಾಡಿದ್ದು ತಾವುಗಳು. ಸೊ ಇವತ್ತಿಗೂ ಐ ವಿಲ್ ನೆವರ್ ಫರ್ಗೆಟ್. ಐ ವಿಲ್ ಆಲ್ವೇಸ್ ಹ್ಯಾವ್ ದಟ್ ಗ್ರಾಟಿಟ್ಯೂಡ್. ಥ್ಯಾಂಕ್ ಯು ಆಲ್. ಅಂಡ್ ಮೇ ದ ಬೆಸ್ಟ್ ಹ್ಯಾಪನ್ ಟು ದ ಟೀಮ್. ಅಂಡ್ ನಮ್ಮ ಶೇಖರ್ ಚಂದ್ರು ಇಲ್ಲಿ ಬಂದಿಲ್ಲ.
ವೈಟಿಂಗ್ ಅಲ್ಲಿ ಇದಾರ. ಪ್ಲಾನ್ ಮಾಡಿದ್ದೀರಾ, ಜೊತೆಗೆ ಬಿಲ್ಲರಂಗ ಭಾಷಾ ನಡೀತಾ ಇದೆ. 7ನೇ ತಾರೀಕಿಂದ ಶೂಟಿಂಗ್ ಕೂಡ ರಿವೀಲ್ ಮಾಡಿದ್ದೀರಾ ಸರ್. ಈ ವರ್ಷದ ಪ್ಲಾನ್ ಇದು ಒಳ್ಳೇದೋ ಕೆಟ್ಟದೋ? ಒಳ್ಳೆ ವಿಚಾರ ಸರ್, ಅದಕ್ಕೆ ಹೇಳ್ತಾ ಇರೋದು. ನಗಾಡ್ಕೊಂಡು ಕೇಳಿ, ಇನ್ನೊಂದ್ಸತಿ ಕೇಳಿ ಸರ್. ಏನ್ ಸರ್ ಎಕ್ಸ್ಟ್ರಾರ್ಡನರಿ ಸರ್, ಬಿಗ್ ಬಾಸ್ ಮಾಡ್ತಾ ಇದೀರಾ, ಬಿಲ್ಲರಂಗ ಮಾಡ್ತೀರಾ, ಏನ್ ಖುಷಿ ಸರ್, ನನಗೆ ಪ್ರಶ್ನೆನಿಲ್ಲ ಅಂದ್ಬಿಡಿ. ಅಲ್ಲಲ್ಲ, ಒಂದ್ ಸಿನಿಮಾ ವೇಟ್ ಮಾಡಿ ಮಾಡಿ ಸಾಕಾಗಿತ್ತು ನಿಮ್ ಫ್ಯಾನ್ಸ್ಗಳಿಗೆ ಸರ್. ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಅಂತ ಅನ್ನೋದು ಸ್ವೀಟ್ ನ್ಯೂಸ್ ಅಂತಾನೆ ಹೇಳ್ಬೋದು ನಿಮ್ ಫ್ಯಾನ್ಸ್ಗೆ. ಬಿಗ್ ಬಾಸ್ ಆಯ್ತು, ಸೊ ಬಿಲ್ಲರಂಗ ಭಾಷಾ ಅದು ಆಲ್ರೆಡಿ ಸೆಟಲ್ ಇದೆ. ಸೊ ಇದು ಕೂಡ 7ನೇ ತಾರೀಕಿಂದ ಶೂಟಿಂಗು. ಯಾವ ತರ ಪ್ಲಾನಿಂಗ್ ಈ ವರ್ಷದಲ್ಲೇ 2 ಎಕ್ಸ್ಪೆಕ್ಟ್ ಮಾಡಬಹುದು ಸರ್? ಇಟ್ಸ್ ಟೈಟ್ ಸರ್, ಅಂದ್ರೆ ಟೈಟ್ ಶೂಟಿಂಗ್ ಹಾಕೊಂಡಿದ್ದೀನಿ. ಕಾರಣ ಒಂದೇನಂದ್ರೆ ಬಿಲ್ಲರಂಗ ಭಾಷಾ ಅನ್ನೋದು ಬಹಳ 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 ದೊಡ್ಡ ಸಿನಿಮಾ. ಆಸ್ ಇನ್ ತುಂಬಾ ಸೆಟ್ಸ್ ಇದೆ, ಅದೊಂದು ಪ್ರಪಂಚ ಕ್ರಿಯೇಟ್ ಮಾಡ್ತಾ ಇದೀವಿ. ಇಲ್ಲಿ ಒಂದು 8 acres ಲ್ಯಾಂಡ್ ಅಲ್ಲಿ ನಮ್ಮ ಸ್ಟುಡಿಯೋ ಫಾರ್ಮ್ ಮಾಡ್ತಾ ಇದೀವಿ, ಪರ್ಸನಲ್ ಸ್ಟುಡಿಯೋ. ಅಂಡ್ ಇಟ್ ವಿಲ್ ಟೇಕ್ ಟೈಮ್ ಸರ್. ಈ ವರ್ಷ ಅಂತೂ ಅದು ಖಂಡಿತ ರಿಲೀಸ್ ಅದು ಫಸ್ಟ್ ಇತ್ತದು. ಇಟ್ ಇಸ್ ಅ ವೆರಿ ಲಾಂಗ್ ಪ್ರಾಸೆಸ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಫಾಸ್ಟರ್, ಬಿಕಾಸ್ ಅದು ಈಗ ನಮ್ಮ ಮ್ಯಾಕ್ಸ್ ನ ಆಕ್ಚುಲಿ ತುಂಬಾ ಫಾಸ್ಟ್ ಆಗಿ ಕಂಪ್ಲೀಟ್ ಮಾಡಿದ್ವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಬೇರೆ ಆ ಫ್ಲಡ್ಸ್ ಅಲ್ಲಿ ಆದಾಗ ಡಿಲೇ ಆಗಿತ್ತು. ವಿ ವಾಂಟೆಡ್ ಟು ರಿಲೀಸ್ ಒನ್ ಫಿಲ್ಮ್ ಅಂಡ್ ನಮ್ಮ ಪ್ರಯತ್ನ ಈ ಸಿನಿಮಾ ಡಿಸೆಂಬರ್ 25ನೇ ತಾರೀಕು ಈ ವರ್ಷ ಬರಬೇಕು ಅನ್ನೋ ಒಂದು ಹಠ. ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್, ಬಟ್ ಐ ಥಿಂಕ್ ವಿತ್ ದ ಇವತ್ತು ಇರುವಂತ ಒಂದು ಎನರ್ಜಿ ಟೀಮ್ ಅಲ್ಲಿ ಪ್ರತಿಯೊಬ್ಬರಿಗೂ ಐ ಥಿಂಕ್ ವಿ ಕ್ಯಾನ್ ಗೋ ಅಂಡ್ ವಿ ಕ್ಯಾನ್ ಅಚೀವ್. ನಥಿಂಗ್ ಇಸ್ ಇಂಪಾಸಿಬಲ್. ಬಟ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಥ್ಯಾಂಕ್ ಬಿಲ್ಲರಂಗ ಭಾಷಾ ಪ್ರೊಡ್ಯೂಸರ್ ಹಾಗೂ ನಿರ್ದೇಶಕರಿಗೂ ಕೂಡ. ಕಾರಣ ಏನಂದ್ರೆ ಅವ್ರದ್ದು ಆಕ್ಚುಲಿ ಸೆಟ್, ಅವ್ರದ್ದು ಶೂಟಿಂಗ್ ಒಂದೊಂದಕ್ಕೂ ಒಂದೊಂದು ಚೂರು ಗ್ಯಾಪ್ ಇದೆ. ಆ ಗ್ಯಾಪ್ ನ ಇನ್ನೊಂದು ಚೂರು ದೊಡ್ಡದು ಮಾಡ್ಕೊಂಡೆ ನಾನು. ಇವಾಗ ಫಾರ್ ಎಕ್ಸಾಂಪಲ್ ಆಫ್ಟರ್ 30 days ಇನ್ನೊಂದು ಸೆಟ್ ಹಾಕಿ ಶೂಟಿಂಗ್ ಅಂದ್ರೆ ಐ ಪೋಸ್ಟ್ ಟು 45 days ಆ ತರ ಅನ್ಕೊಳ್ಳಿ. ಸೊ ದಟ್ ಐ ಕ್ಯಾನ್ ಫಿಟ್ ಇನ್ ದಿಸ್ ಫಿಲ್ಮ್ ಫಾಸ್ಟರ್ ಅಂಡ್ ಐ ಕ್ಯಾನ್ ಫಿನಿಶ್ ಇಟ್ ಫಾಸ್ಟರ್. ಅಂಡ್ ಅಟ್ ದ ಸೇಮ್ ಟೈಮ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ನಿಮಗೆ ಸೆಪ್ಟೆಂಬರ್ ಎಂಡ್, ಅದು ವೀಕೆಂಡ್ ಮಾತ್ರ. ಸೊ ಐ ವಿಲ್ ಮ್ಯಾನೇಜ್ ಸರ್. ಬಟ್ ಆಸ್ ಇಟ್ ಈಸ್ ಕ್ಯಾಲೆಂಡರ್ ನೋಡಕ್ ಹೋದ್ರೆ ಸ್ವಲ್ಪ ಭಯ ಆಗುತ್ತೆ. ಇದು ಈ ಸಲ ಸಂಡೇ ಸ್ಯಾಟರ್ಡೇ ಏನೂ ಇಲ್ಲ. ಐ ಆಮ್ ಗೋಯಿಂಗ್ ಸ್ಟ್ರೈಟ್ ಬಿಕಾಸ್ ಇವಾಗ ನಾನು ಹೇಳಿದ ಹಾಗೆ ನಿಮಗೆ, ಇಫ್ ಐ ಹ್ಯಾವ್ ಟು ಟಚ್ ಎ ಟಾರ್ಗೆಟ್ ವಿ ಹ್ಯಾವ್ ಟು ವರ್ಕ್ ಲೈಕ್ ದಟ್. ಡೈರೆಕ್ಟರ್ಗೆ ಸರ್, ಸುದೀಪ್ ಪ್ರೊಡಕ್ಷನ್ ಹೌಸ್ ಇಂದ ವಿಷ್ಣು ಸರ್ಗೆ ಸಿನಿಮಾ ಮಾಡಿದ್ರು. ಈಗ ನೀವು ವಿಷ್ಣು ಸರ್ ಅಭಿಮಾನಿಯಾಗಿ ನಿಮ್ಗೆ ಸಿನಿಮಾ ಮಾಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌಸ್ ಇಂದ ನಿಮ್ ಸಿನಿಮಾ ಬರ್ತಾ ಇದೆ ಅಂದಾಗ? ನಾನು ಒಂದೇ ಲೈನಲ್ಲಿ ಮುಗಿಸ್ತೇವೆ ಅವಾಗಲೇ, ದಟ್ ಐ ಆಮ್ ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ಅಂತ ಅಂದೆ ನಾನು. ಅಂಡ್ ಐ ಆಲ್ಸೋ ಸೆಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇವೆರಡು ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ, ಆ ಸಾಧನೆಯಲ್ಲಿ ನಮ್ದೊಂದು ಕೀರ್ತಿ ಇದೆ. ಆ ಕೀರ್ತಿ ಹಿಂದೆ ನಮ್ದೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಇದು ಒಂದೇ ವರ್ಡಲ್ಲಿ ನಾನು ಮುಗಿಸಿದೆ, ಐ ಆಮ್ ಆನರ್ಡ್. ಸರ್, ಈ ಸಿನಿಮಾ ಬಿಟ್ಟು BRB ವಿಚಾರವಾಗಿ ಮಾತಾಡೋದಾದ್ರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ. ಒಂದು ಸ್ಪೆಷಲ್ ಕಾರ್ ತರ ಒಂದು ಫೋಟೋ ರಿವೀಲ್ ಆಗಿತ್ತು. ಅದು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ? ಏನು BRB ಸೆಟ್ ಅಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬರೋದು ಅಂದ್ರೆ ಬುಜ್ಜಿ ತರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ, ಅದೇ ತರ ಸ್ಪೆಷಲ್ ಏನೋ ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ. ಸೂಪರ್ ಕಾರ್ ತರ, ಸೂಪರ್ ಕಾರ್ ಅದು ಇಲ್ಲ, ಅದು ನಿನ್ನೆ ನಮ್ದು ಓಪನ್ ಆಯ್ತಲ್ಲ. ಅದಲ್ಲ, ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು, ಒಂದು ಫೋಟೋ ಬಂದಿತ್ತು. ಅದು ಇದೆಯಾ ಇಲ್ವಾ ಅಂತ? ಯಾರ ಫೋಟೋ? ಆ ಕಾರ್ ಇದು ಸರ್, ಸೂಪರ್ ಕಾರ್. ಇಲ್ಲ ಇಲ್ಲ, ಅದು ನಿನ್ನೆ ಬಂದಿತ್ತಲ್ಲ, ನಿನ್ನೆ ನೋಡಿದ್ರಲ್ಲ ನೀವು, ಅದ್ರದ್ದೊಂದು ಫೋಟೋ ಇಲ್ಲ. ಒಂದು 15 ದಿನದ ಹಿಂದೆ BRBದು ಒಂದು ಫೋಟೋ ರಿವೀಲ್ ಆಗಿತ್ತು. ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಫಾರ್ಮುಲಾ ಟೈಪ್ ಕಾರು. ಅದೇ ನಿನ್ನೆ ನೀವು ನೋಡಿದ್ದು, ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು, ಅದಕ್ಕೆ ಯಾರಿಗೋ ಹೋಯ್ತು. ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ, ಒಂದು ಹೊಸ ಸ್ಕ್ರಿಪ್ಟ್ ಓಪನ್ ಆಯ್ತು. ಆ ಸ್ಕ್ರಿಪ್ಟ್ ನಮಗೆ ಗೊತ್ತಾಗ್ಲಿಲ್ಲ ಏನಾಯ್ತು ಅಂದ್ಬಿಟ್ಟು. ಅವ್ರು ಪಾಪ ನೋಡಿದ್ರೆ ರೇಸ್ ಕಾರ್ ತಗೊಂಡ್ ಬಂದಿದ್ದು, ಅದು ಯಾರೋ ಫೋಟೋ ತೆಗೆದು ಯಾವ್ದೋ ಜೋಶಲ್ಲಿ ಬಿಟ್ಟಿದ್ದು ಅದನ್ನು ಹೊಸ ಕಥೆನೇ ರೂಪಿಸ್ಕೊಂಡ್ಬಿಡ್ತು. ಆಯ್ತು ಶಾರದಾ ಸರ್, ಸೂಪರ್ ಆಗಿತ್ತು. ನಿಮ್ಮಿಬ್ರು ಕಾಂಬಿನೇಷನ್ ಅಂತೂ ಅದ್ಭುತ. ಕಿಚ್ಚ ಹುಚ್ಚನ್ನ ಸೂಪರ್ ಆಗಿ ತೋರಿಸಿದ್ರು. ನಮ್ಗಂತೂ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಹುಚ್ಚ ಆದ್ಮೇಲೆ ಮಿಸ್ ಮಾಡ್ಕೊಂಡಿದ್ವಿ ನಾವು ಆ ಕಿಚ್ಚನ್ನ. ಡಿಫ್ರೆಂಟ್ ಆಗಿ ಸ್ಟೈಲಿಶ್ ಆಗಿ ಸ್ಮೋಕ್ ಮಾಡೋದು ಅದೆಲ್ಲ, ಅದನ್ನ ಸೂಪರ್ ಆಗಿ ತೋರಿಸಿದ್ರು ಇವರು. ಅಂದ್ರೆ ಲೈಕ್ ಖುಷಿ ಆಯ್ತು. ಅವಾಗ ಹುಚ್ಚನ್ನ ನೋಡಿದ್ವಿ ನಾವು. ಅದನ್ನ ಇವರು ತುಂಬಾನೇ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ
ಯಾವ ತರ ಆಡಿಯನ್ಸ್ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದ್ರು. ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿತ್ತು. ಅಲ್ಲಿ ನೀವು ಆಫ್ ಮಾಡ್ಬಿಟ್ಟಿರ್ತೀರ. ಈ ಟೀಸರ್ ನಲ್ಲೂ ಅದೇ ತರ ಇತ್ತು ಸರ್. ಸೊ ಕಿಚನ್ ಹತ್ರ ಆಲ್ರೆಡಿ ಸ್ವಿಚ್ ಇದೆ, ಆದ್ರೆ ಅವರು 2 ಬೆಂಕಿಪಟ್ಟಣದಲ್ಲಿ 2 ಕಡ್ಡಿನಲ್ಲಿ ಬೆಂಕಿ ಹಚ್ಚಿದ್ದಾರೆ, ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ಚುತ್ತಾ ಇತ್ತು ಅಂತ. ಬಡ್ಜೆಟ್ ಜಾಸ್ತಿ ಆಗಿದೆ. ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ ಇರೋದು 2 ಕಡ್ಡಿ ಕೊಡ್ತಾರೆ. ದೊಡ್ಡ ಬ್ಯಾನರ್ ಅಲ್ವಾ? ಅದೇ ಸರ್, ನಿಮ್ಮ ಪಲ್ಸ್ ಅಂದ್ರೆ ನಿಮ್ಮ ಆಡಿಯನ್ಸ್ ಏನ್ ಬೇಕು ಅನ್ನೋ ಪಲ್ಸ್ ನ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್. ಅದು ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್. ಆಸ್ ಯು ರೈಟ್ಫುಲಿ ಸೆಡ್, ನಾನು ಲಾಸ್ಟ್ ಟೈಮೇ ಒಂದ್ಸತಿ ಮಾತಾಡ್ಬೇಕಾದ್ರೆ ಹೇಳಿದೆ, ಸಿನಿಮಾ ಅನ್ನೋದೇನಿದೆ ಇಟ್ಸ್ ಕನ್ಸಾಲಿಡೇಟೆಡ್ ಎಫರ್ಟ್, ಇಟ್ಸ್ ಎ ಕೊಲಾಬರೇಷನ್ ಆಫ್ ಮೆನಿ ಮೈಂಡ್ಸ್ ಅಂಡ್ ಡೆಲಿವರಬಲ್ ಅನ್ನೋದು ನನ್ನ ಕೈಕಿನ ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ. ಅವರು ನಮ್ಮನ್ನ ತಲೆಯಲ್ಲಿ ಹಿಡ್ಕೊಂಡು ಹೇಗೆ ಬರೀತಾರೆ, ಅದಾದ್ಮೇಲೆ ಅವ್ರು ಹೇಗೆ ಕನ್ಸೀವ್ ಮಾಡಕ್ ನೋಡ್ತಾರೆ, ಕನ್ಸೀವ್ ಮಾಡಕ್ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ ಪ್ಲೇ ರೈಟ್ ಆಗುತ್ತೆ, ಅದಾದ್ಮೇಲೆ ನಾವು ಅದನ್ನ ಹೇಗೆ ಅಳವಡಿಸ್ಕೋತೀವಿ, ನಾವು ಹೇಗೆ ಒಂದು ಪಾತ್ರನ ಅದನ್ನ ರೂಪಿಸ್ಕೊಳಕ್ ಹೋಗ್ತೀವಿ, ಹೌ ಶುಡ್ ಐ ಲುಕ್, ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ ಎಷ್ಟೋ ಕೂತ್ಕೊಂಡು. ಇದೆಲ್ಲ ಆದ್ಮೇಲೆ ನಮ್ಮ DOP ಬರ್ತಾರೆ ಹೇಗೆ ತೋರಿಸ್ಬೇಕಿದನ್ನ ಅಂತ. ಸೊ ಐ ಥಿಂಕ್ ಎಸ್, ಆಸ್ ಯು ರೈಟ್ಫುಲಿ ಸೆಡ್, ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್ ದೇ ಆರ್ ರೈಟಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಮೀ ಅಂಡ್ ತುಂಬಾ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡ್ಬೋದು ಅನ್ನೋ ಒಂದು ಫೀಲ್ ಇದೆ. ಥ್ಯಾಂಕ್ ಯು ಸರ್. ಇವಾಗ ಇದು ತಮಿಳ್ ಮತ್ತೆ ಕನ್ನಡ ಎರಡರಲ್ಲಿ ಬರ್ತಾ ಇದೆಯಾ? ಓಕೆ ಸರ್, ಲಾಸ್ಟ್ ಟೈಮ್ ಮ್ಯಾಕ್ಸ್ ತಮಿಳಲ್ಲೂ ಚೆನ್ನಾಗಿ ಓಡಿದೆ ಅಂತ ಹೇಳ್ತಿದ್ದೀರಾ. ಇವಾಗ ನಿಮ್ಗೆ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ, ಜೊತೆಗೆ ಈ ನಮ್ಮ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಆಷಾಢ ತಿಂಗಳಲ್ಲಿ ಮುಂದಾಗ್ತಾರೆ. ನೀವು ಇದನ್ನು ಬ್ರೇಕ್ ಮಾಡಿ ಇದು ಮಾಡ್ತಾ ಇದ್ದೀರೋ, ಅಥವಾ ಈ ಪ್ರೊಡಕ್ಷನ್ ಹೌಸ್ ಇಂದ ತಮಿಳುನಾಡಲ್ಲೂ ನಿಮ್ಮ ಮಾರ್ಕೆಟ್ ಜಾಸ್ತಿ ಆಗತ್ತೆ ಅಂತಾರೆ, ಇದ್ರ ಬಗ್ಗೆ ಮಾತಾಡಿ ಸರ್. ಒಂದ್ ನಿಮಿಷ, ಮೈಕ್ ಏನಾದ್ರು ಎಕೋ ಕೊಟ್ಟಿದ್ದೀರಾ ಎಲ್ಲರಿಗೂ? ಇಸ್ ಇಟ್ ದ ಹಾಲ್? ಹಾಲ್, ಓಕೆ ಸರ್, ಸಾರಿ. ಎಸ್, ಹಲೋ ಸರ್, ಇವಾಗ ಕೇಳ್ತಿದ್ಯಾ? ಓಕೆ. ಈ ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಲ್ಲ, ಬಟ್ ತಮಿಳಲ್ಲಿ ಇರಬಹುದು. ಬಟ್ ಮ್ಯಾಕ್ಸ್ ತಮಿಳಲ್ಲಿ ಹೇಗಿತ್ತು ಮಾರ್ಕೆಟ್, ಜೊತೆಗೆ ಈ ಸತ್ಯಜ್ಯೋತಿ ಫಿಲ್ಮ್ಸ್ ನಿಂದ ಕನ್ನಡ ಮತ್ತೆ ತಮಿಳ್ ಮಾರ್ಕೆಟಿಂಗ್ ಎರಡೂ ಜಾಸ್ತಿ ಆಗುವ ಪ್ಲಾನ್, ಮತ್ತೆ ಈ ಆಷಾಢದಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಸರ್ ಸ್ವಲ್ಪ. ரொம்ப டேலண்டட் சார். கொஞ்சம் ಬ್ರೇಕ್ ಡೌನ್ ಪಂಡ್ರದಕ್ಕೆ ಟೈಮ್ ಆಗುತ್ತೆ. ಈಗ ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಾನ, ನನಗೆ ಸತ್ಯವಾಗಿ ಆಷಾಢ ಅಂತಾನೆ ಗೊತ್ತಿಲ್ಲ. ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲು. ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ, ಬಂದ್ಬಿಟ್ಟೆ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಆಷಾಢ ಎಲ್ಲದೂ ಒಂದು ನಂಬಿಕೆ, ಆ ನಂಬಿಕೆ ಮೇಲೆ ನಂಬಿಕೆ ಇರಲಿ, ನಂಬಿಕೆ ಮೇಲೆ ಆಭಾರವಾದ ಮೂಢನಂಬಿಕೆ ಬೇಡ. ಈಗ ಆಷಾಢ ಅಂದ್ಬಿಟ್ಟು ಯಾರಾದ್ರೂ ನಿಮಗೆ ತಗೊಳ್ಳಯ್ಯ ಕಾಸು ಅಂತ ಕೊಡಕ್ ಬಂದ್ರೆ ಇದು ಆಷಾಢ ಬೇಡ ಅಂತೀವ, ಫಸ್ಟ್ ಕೊಡು ಅಂತೀವಿ. ಇದಕ್ಕೆಲ್ಲ ಟೈಮ್ ನೋಡಬಾರ್ದು. ಒಂದು ಒಳ್ಳೆ ಸಂಸ್ಥೆ ಬಂತ, ಒಂದು ಒಳ್ಳೆ ಕಥೆ ನಿರ್ಮಾಣ ಆಯ್ತಾ, ಇವಾಗ ಒಂದು ಪ್ರಾರಂಭ ಮಾಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡಕ್ಕಾಗತ್ತ. ಈ ಟೈಮ್ ಲೈನ್ ನ ತಲೆ ಹಿಡ್ಕೊಂತೀವಿ ಹೊರತು ಆಷಾಢ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ. ಬಟ್ ಫೇರ್ ಅನಫ್, ಆಸ್ ಯು ರೈಟ್ಫುಲಿ ಸೆಡ್. ಬಟ್ ನೀವ್ ಹೇಳೇ ಗೊತ್ತಾಗ್ತಾ ಇರೋದು ನನಗೆ ಇದು ಆಷಾಢ ಅಂದ್ಬಿಟ್ಟು. ಐ ಡೋಂಟ್ ಗೋ ಬೈ ದ ಕ್ಯಾಲೆಂಡರ್, ನೀದರ್ ಡು ಐ ಗೋ ಬೈ ದ ಒಕೇಶನ್ಸ್, ನಂಬರ್ 1. ಎರಡನೇದು, ಕನ್ನಡದಲ್ಲಿ ಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು, ತಮಿಳಲ್ಲಿ ಹೇಗಿತ್ತು, ಮತ್ತೆ ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ ಜೊತೆಗೆ ಸತ್ಯಜ್ಯೋತಿ ಅಂತ. ಸೊ ಹೇಗೆ ಮಾರ್ಕೆಟ್ ಅಲ್ಲೂ ಇನ್ನೂ ದೊಡ್ಡದಾಗಿ ಬರುತ್ತಾ ಅಂತ? ಅವರು ಸಿಕ್ಕಾಪಟ್ಟೆ ತಮಿಳುನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬಾ ದೊಡ್ಡ ರೇಂಜ್ ಅಲ್ಲಿ, ತುಂಬಾ ದೊಡ್ಡ ರೀತಿಯಲ್ಲಿ ನಿಂತಂತ ಒಂದು ಸಂಸ್ಥೆ. ಸೊ ತಮಿಳ್ ಮಾರ್ಕೆಟೇ ಬೆಳೆಸಬೇಕು ಅಂದಿದ್ರೆ ಅವ್ರಿಗೆ ಕನ್ನಡ ಮಾಡಬೇಕಾಗಿರಲಿಲ್ಲ. ಅವ್ರು ಎಕ್ಸ್ಪ್ಲೋರ್ ಮಾಡಕ್ ಬಂದಿರೋದು ಕನ್ನಡ ಮಾರ್ಕೆಟ್. ಆಬ್ವಿಯಸ್ಲಿ ತಮಿಳ್ ಬ್ಯಾನರ್,
ಅಲ್ಲೂ ಸಿನಿಮಾ ಬಿಡುಗಡೆ ಆಗೈತೆ. ಬಿಡುಗಡೆ ಆದ್ಮೇಲೆ ಅವರಿಗೆ ತಮಿಳ್ ಮಾರ್ಕೆಟ್ ಅಲ್ಲಿ ಏನ್ ಮಾಡಬೇಕು, ಹೇಗ್ ಮಾಡಬೇಕು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಂಡ್ ಮಾರ್ಕೆಟ್ ಅನ್ನೋದೇನಿದೆ ಸರ್, ಈಗ ತೆಲುಗು ತಮಿಳ್ ಅಂತ ನೀವೇನ್ ಹೇಳ್ತಾ ಇದೀರಿ, 2012 ಅಲ್ಲಿ ಈಗಾಗಲೇ ನೋಡ್ಬಿಟ್ಟೆ ನಾನು ಇಡೀ ಇಂಡಿಯಾ ಮಾರ್ಕೆಟ್. ಬಟ್ ಬಂದ್ ಮಾಡಿದ್ ಕನ್ನಡನೇ ಆಮೇಲೆ ಅಲ್ವೇ. ಅವ್ರ ಮಾರ್ಕೆಟ್ ಅವ್ರಿಗೆ ಬಿಟ್ಬಿಡೋಣ, ನಮ್ಮ ಮಾರ್ಕೆಟ್ ನಾವು ನೋಡ್ಕೊಳ್ಳೋಣ, ಅಲ್ಲೇ ನಮ್ದು ಇರೋದು. ಕರೆಕ್ಟೇ ಸರ್. ಈ ಸಿನಿಮಾದಲ್ಲಿ ನಾವು ಏನೇನು ನಿರೀಕ್ಷೆ ಮಾಡಬಹುದು? ಒಂದು, ಕಳೆದ ಸಿನಿಮಾದಲ್ಲೇ ಮ್ಯಾಕ್ಸ್ ನಲ್ಲಿ ಹೀರೋಯಿನ್ ಇಲ್ಲ ಅಂದಾಗ ಅಭಿಮಾನಿಗಳು ತುಂಬಾನೇ ಬೇಸರ ಮಾಡ್ಕೊಂಡಿದ್ರು. ಅಗೈನ್ ಈಗ ಮತ್ತೆ ಅವರು ಒಂಥರ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು, ಹೀರೋಯಿನ್ ಇಲ್ಲ ಅಂತ ಹೇಳಿ. ಸೊ ಇದನ್ನ ಅವ್ರು ನಿಮ್ಗೆ ಹೇಗೆ ಕನ್ವೆ ಮಾಡಿದ್ರು ಆ ಸಂದರ್ಭದಲ್ಲಿ? ಏನೋ ನನ್ನ ಟೈಮೇ ಚೆನ್ನಾಗಿಲ್ಲ, ಏನ್ ಮಾಡೋದು ಹೇಳಿ. ಇವರು ಏನೇನ್ ನಿರೀಕ್ಷೆ ಮಾಡಬಹುದು ಸರ್? ನಾವು ಇವಾಗ ಎಲ್ಲ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಈ ಸಿನಿಮಾದಲ್ಲಿ. ನೀವ್ ಹೇಳಿ, ನನ್ನಿಂದ ನೀವ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಥವಾ ನನ್ನ ಪಕ್ಕ ಒಂದು ಹೀರೋಯಿನ್ ಇದ್ದರೆ ಮಾತ್ರ ಎಕ್ಸ್ಪೆಕ್ಟೇಷನ್? ಮ್ಯಾಚ್ ನೋಡಿದ್ವಲ್ಲ ಸರ್, ಇದರಲ್ಲಿ ಆ ಡೈರೆಕ್ಟರ್ ಬಂದಿದ್ದಾರೆ ಅಂದಾಗ ಏನಾದ್ರು ಬೇರೆ ತರ ಇರಬಹುದು. 100%. ಇಟ್ಸ್ ಅ ಡಿಫರೆಂಟ್ ಸ್ಕ್ರಿಪ್ಟ್, ಇಟ್ಸ್ ಅ ಡಿಫರೆಂಟ್ ಮಾಡ್ಯೂಲ್, ಇಟ್ಸ್ ಅ ಡಿಫರೆಂಟ್ ಸ್ಟೋರಿ ಟೆಲ್ಲಿಂಗ್, ಡಿಫರೆಂಟ್ ಕ್ಯಾರೆಕ್ಟರ್, ಪರ್ಸನಾಲಿಟಿ. ವೆನ್ ಕ್ಯಾರೆಕ್ಟರ್ ಅಂತ ಅಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ, ನಡವಳಿಕೆನೇ ಬೇರೆ ಇರ್ತವೆ. ಸೊ ನೀವು ಮ್ಯಾಚ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ನೀವು ಒಂದು ನೋಡಿಲ್ದೇ ಇರೋದು ನೋಡಕ್ ಸಿಕ್ತು ನಿಮಗೆ ತುಂಬಾ ವರ್ಷಗಳ ನಂತರ ಅಂತ ಅವ್ರು ಹೇಳಿದ್ರು. ಸೊ ಹಿಯರ್ it is probably another 10 times, 20 times more. It's a different person ನಾನು ಹೇಳಿದೆ. ಹಾಗೂ ಎಸ್ ಮಾಡ್ಯೂಲ್ ಇಟ್ಸ್ ಅ ಡಿಫರೆಂಟ್ ಸ್ಟೋರಿ ಟೆಲ್ಲಿಂಗ್, ಡಿಫರೆಂಟ್ ಕ್ಯಾರೆಕ್ಟರ್, ಪರ್ಸನಾಲಿಟಿ. ವೆನ್ ಕ್ಯಾರೆಕ್ಟರ್ ಅಂತ ಅಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ, ನಡವಳಿಕೆನೇ ಬೇರೆ ಇರ್ತವೆ. ಸೊ ನೀವು ಮ್ಯಾಚ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ನೀವು ಒಂದು ನೋಡಿಲ್ದೇ ಇರೋದು ನೋಡಕ್ ಸಿಕ್ತು ನಿಮಗೆ ತುಂಬಾ ವರ್ಷಗಳ ನಂತರ ಅಂತ ಅವ್ರು ಹೇಳಿದ್ರು. ಸೊ ಹಿಯರ್ it is probably another 10 times, 20 times more. It's a different person ನಾನು ಹೇಳಿದೆ. ಹಾಗೂ ಎಸ್ ನೀವು ಹೇಳಿದ ಹಾಗೆ ನಮಗೂ ಬೇಜಾರಾಗುತ್ತೆ. ಡೈರೆಕ್ಟರ್ ಹೇಳಬೇಕು ಯಾಕೆ ಅಲ್ಲ, ಕತೆ ಹೇಳಬೇಕು, ಅದು ಕತೆ ಹೆಂಗ್ ಬೇಕಂಗ್ ಮಾಡಿದ್ರೆ ಹೌದು, ಆದ್ರೂ ಕೂಡ ಹೀರೋಯಿನ್ ಕೊಟ್ಟು ಒಂದು ಮಾಡ್ಬೋದಿತ್ತಲ್ವಾ ಅಂತ ಹೇಳ್ಬೋದು. ಕನ್ಸಿಡರ್ ಮಾಡ್ತಾರೆ ಮುಂದಿನ ಸಿನಿಮಾದಲ್ಲ. So it will be there. We'll see. But rightfully, ಪಾಪ ಅವ್ರು ತಪ್ಪಲ್ಲ. ಅಗೇನ್ ಇದೂ ಸತ್ಯನೇ. ಈ ಸಲನೂ ಒಂದು ಕತೆ ಬರ್ಕೊಂಡು ಬರ್ಬೇಕಾದ್ರೆ ಇಲ್ಲೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇತ್ತು, ಈಗಲೂ ಇದೆ. ಓಕೆ, ಈಗಲೂ ಹೀರೋಯಿನ್ ಇದ್ದಾರೆ ಈ ಸಿನಿಮಾದಲ್ಲಿ, ಇಲ್ಲ ಅಂತ ಏನಿಲ್ಲ. ನನಗೂ ಅವ್ರಿಗೂ ಸಂಬಂಧ ಇಲ್ಲ. ಆ ಸಂಬಂಧನೂ ಇತ್ತು, ಸೀನ್ಸ್ ಇತ್ತು, ಎಲ್ಲ ಇತ್ತು. ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲಾಶ್ ಬ್ಯಾಕ್ ಇಲ್ದಿದ್ರೆ ಒಂದು ಕತೆ ಇತ್ತು. ನಾನು ಮತ್ತೆ ಆಸ್ ಇಟ್ ಈಸ್ ನಮ್ ಫಿಲ್ಟರಿಂಗ್ ಇರುತ್ತಲ್ಲ, ಈ ಒಂದು ಒಳ್ಳೆ ಕಥೆಯಲ್ಲಿ ಇದಿಲ್ಲ ಅಂದ್ರೆ ಏನಾಗುತ್ತೆ, ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೇಕಾ ಅನ್ನೋದು ಬರಲ್ಲ. ಸಪೋಸ್ ಈಗ ಒಂದು ಸೀನ್ ಹೇಳ್ತಾ ಇರ್ತೀವಿ, ಇದನ್ನ ಎತ್ತಿ ಸೈಡಿಗೆ ಇಟ್ಬಿಟ್ಟು ಸಿನಿಮಾ ಏನ್ ಎಫೆಕ್ಟ್ ಆಗುತ್ತೆ? ಇಲ್ಲ, ಆ ಸೀನ್ ಇಲ್ಲ ಅಂದ್ರೆ ಈ ಸಿನಿಮಾ ವರ್ಕೌಟ್ ಆಗಲ್ಲ ಅಂತ ಬಂದಾಗ ವಿ ನೀಡ್ ಇಟ್. Suppose we say, no, the cinema doesn't make a difference without the character or this particular scene. I think it's better we edit it there than go to the table and then start editing. And ಇನ್ನೊಂದು ನಾನು ತುಂಬಾ ನಂಬೋದು, ಹೀರೋಯಿನ್ ಅನ್ನೋದು ಏನಿದೆ ಒಂದು ಸಿನಿಮಾದಲ್ಲಿ, ಅಟ್ ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ, ಐ ಡೋಂಟ್ ವಾಂಟ್ ಟು ಟ್ರೀಟ್ ದಟ್ ಲೇಡಿ ಆರ್ ದ ಕ್ಯಾರೆಕ್ಟರ್ ಆಸ್ ಅನ್ ಎಮ್ಯುನಿಟಿ, ಆಸ್ ಅ ಲಕ್ಸುರಿ. ಅವರು ಕಲಾವಿದರಾಗಿರ್ತಾರೆ, ಅವ್ರು ನಮ್ಮ ಸಿನಿಮಾದಲ್ಲಿದ್ರೆ ಅವ್ರಿಗೂ ಬಹಳ ಒಳ್ಳೆ ಪಾತ್ರ ಬೇಕು, ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಡ್ ಬಂದಿರ್ತಾರೆ. ಅದು ಸಪೋಸ್ ಕೆಲವು ಕಥೆಗಳಲ್ಲಿ ನಮಗೆ ಕೊಡಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ಸ್ ಅನ್ನೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಇವ್ರು ಆಕ್ಚುಲಿ ಪಾಪ ಬರ್ಕೊಂಬಂದಾಗ ಅವ್ರು ಹೇಳಿದ್ದೆ, ಅಲ್ಲಿ ಬರ್ತಿದ್ದಾಗ ಎಲ್ಲರೂ ಬೈತಾರೆ ನನಗೆ, ಹೀರೋಯಿನ್ ಇಲ್ಲ ಸರ್, ಬರ್ದಿದ್ದೀನಿ ಸರ್ ಅಂತ ಅಂದ್ಬಿಟ್ಟು. ನಾನು ಆಕ್ಚುಲಿ ತುಂಬಾ ಖುಷಿ ಪಡ್ತೀನಿ ಅಂತ ಹೇಳಿದ್ರು ಅವರು. ಬಟ್ ಐ ಥಿಂಕ್ ಸಮ್ವೇರ್ ಐ ಡಿಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ದ ಆಕ್ಟ್ರೆಸ್ ಹೂ ಇಸ್ ಗೋಯಿಂಗ್ ಟು ಬಿ ಡೂಯಿಂಗ್ ಇಟ್. ಇಫ್ ಅದನ್ನ ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿ ನಮಗೂ ಅವ್ರಿಗೂ ಒಂದು ರಿಲೇಶನ್ಶಿಪ್ ಅಂತ ಇದ್ರೆ, ಐ ಥಿಂಕ್ ಇಟ್ ವಿಲ್ ನಾಟ್ ಬಿ ಜಸ್ಟಿಫೈಡ್. ಸುದೀಪ್ ಸರ್, ಇದು ಮತ್ತೆ ಔಟ್ ಅಂಡ್ ಔಟ್ ಮಾಸ್ ಇರುತ್ತಾ ಫುಲ್ ಸಿನಿಮಾ, ಜೊತೆಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತಾ? ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದ್ರಿಂದ ಇದನ್ನ ನೀವು ಆಕ್ಚುಲಿ ಐ ಥಿಂಕ್ ವಿ ಶುಡ್ ವೇಟ್ ಅ ಲಿಟಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್. ಅಂಡ್ ರಿವೀಲ್ ಮಾಡಬಾರ್ದು ಅನ್ನೋದೇನಿಲ್ಲ. ಬಟ್ ಐ ಥಿಂಕ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಅವ್ರು ಬರ್ಕೊಂಡ್ಬಂದಿದ್ದಾರೆ, ಐ ಥಿಂಕ್ ಲೆಟ್ ಇಟ್ ರಿಮೇನ್
ಇಟ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಎವ್ರಿಬಡಿ. ಅಂಡ್ ಬರ್ದಿದೆ, ತುಂಬಾ ಕಮರ್ಷಿಯಲ್ ಇದೆ. ಆಬ್ವಿಯಸ್ಲಿ ಬಂದಿರೋ ಒಂದು ಚಿಕ್ಕ ಟೀಸರ್ ಅಲ್ಲೇ ಗೊತ್ತಾಗುತ್ತಲ್ಲ, ಒಂದು ಚಿಕ್ಕದಾಗಿ ಏನ್ ಬಿಟ್ರು. ಇವಾಗ ಆಕ್ಚುಲಿ ಅನೌನ್ಸ್ಮೆಂಟ್ಗೋಸ್ಕರ 2 days ಅಲ್ಲಿ ಮಾಡಿದ್ದು. ಬಟ್ ಐ ಥಿಂಕ್ ಹಿಸ್ ಇಂಟೆನ್ಷನ್, ಈ ಸಿನಿಮಾ ಹಿಂದೆ ಇರೋ ಇಂಟೆನ್ಷನ್ ಇಸ್ ಅದರಲ್ಲಿ ಎದ್ದು ಕಾಣ್ತದೆ. ಇಟ್ ಇಸ್ ಹೈ ಕೋರ್ ಮಾಸ್. ಪ್ರೊಡಕ್ಷನ್ ಹೌಸ್ ಇಂದ ವಿಷ್ಣು ಸರ್ಗೆ ಸಿನಿಮಾ ಮಾಡಿದ್ರು. ಈಗ ನೀವು ವಿಷ್ಣು ಸರ್ ಅಭಿಮಾನಿಯಾಗಿ ನಿಮ್ಗೆ ಸಿನಿಮಾ ಮಾಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅವರ ಅಭಿಮಾನಿಯಾಗಿ ಅದೇ ಪ್ರೊಡಕ್ಷನ್ ಹೌಸ್ ಇಂದ ನಿಮ್ ಸಿನಿಮಾ ಬರ್ತಾ ಇದೆ ಅಂದಾಗ? ನಾನು ಒಂದೇ ಲೈನ್ ಅಲ್ಲಿ ಮುಗಿಸಿದೆ ಅವಾಗಲೇ, ದಟ್ ಐ ಆಮ್ ವೆರಿ ಆನರ್ಡ್ ಟು ಬಿ ವರ್ಕಿಂಗ್ ಅಂತ ಅಂದೆ ನಾನು. ಅಂಡ್ ಐ ಆಲ್ಸೋ ಸೆಡ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಇವೆರಡು ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಒಬ್ಬ ವ್ಯಕ್ತಿ ಹಾಗೂ ಅವರ ಸಂಸ್ಥೆಯ ಸಾಧನೆ, ಆ ಸಾಧನೆಯಲ್ಲಿ ನಮ್ದೊಂದು ಕೀರ್ತಿ ಇದೆ. ಆ ಕೀರ್ತಿ ಹಿಂದೆ ನಮ್ದೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಇದು ಒಂದೇ ವರ್ಡಲ್ಲಿ ನಾನು ಮುಗಿಸಿದೆ, ಐ ಆಮ್ ಆನರ್ಡ್. ಸರ್, ಈ ಸಿನಿಮಾ ಬಿಟ್ಟು BRB ವಿಚಾರವಾಗಿ ಮಾತಾಡೋದಾದ್ರೆ ಒಂದು ಸ್ಪೆಷಲ್ ಗೆಸ್ಟ್ ಕೂಡ ಬಂದಿದೆ. ಒಂದು ಸ್ಪೆಷಲ್ ಕಾರ್ ತರ ಒಂದು ಫೋಟೋ ರಿವೀಲ್ ಆಗಿತ್ತು. ಅದು ಇದೆಯಾ ಸಿನಿಮಾದಲ್ಲಿ ಹೇಗೆ ಅಂತ? ಏನು BRB ಸೆಟ್ ಅಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬರೋದು ಅಂದ್ರೆ ಬುಜ್ಜಿ ತರ ಒಂದು ಹಿಂದೆ ಸಿನಿಮಾ ಬಂದಿತ್ತಲ್ಲ, ಅದೇ ತರ ಸ್ಪೆಷಲ್ ಏನೋ ಕಾರ್ ಇದೆ ಅಂತ ಒಂದು ಸುದ್ದಿ ಇದೆ. ಸೂಪರ್ ಕಾರ್ ತರ, ಸೂಪರ್ ಕಾರ್ ಅದು ಇಲ್ಲ, ಅದು ನಿನ್ನೆ ನಮ್ದು ಓಪನ್ ಆಯ್ತಲ್ಲ. ಅದಲ್ಲ, ಹಿಂದೆ ಒಂದು ವಾರದ ಹಿಂದೆ ರಿಲೀಸ್ ಆಗಿತ್ತು, ಒಂದು ಫೋಟೋ ಬಂದಿತ್ತು. ಅದು ಇದೆಯಾ ಇಲ್ವಾ ಅಂತ? ಯಾರ ಫೋಟೋ? ಆ ಕಾರ್ ಇದು ಸರ್, ಸೂಪರ್ ಕಾರ್. ಇಲ್ಲ, ಅದು ನಿನ್ನೆ ಬಂದಿತ್ತಲ್ಲ, ನಿನ್ನೆ ನೋಡಿದ್ರಲ್ಲ ನೀವು, ಅದ್ರದ್ದೊಂದು ಫೋಟೋ ಇಲ್ಲ. ಒಂದು 15 ದಿನದ ಹಿಂದೆ BRBದು ಒಂದು ಫೋಟೋ ರಿವೀಲ್ ಆಗಿತ್ತು. ಅದರಲ್ಲಿ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಸೂಪರ್ ಕಾರ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಫಾರ್ಮುಲಾ ಟೈಪ್ ಕಾರು. ಅದೇ ನಿನ್ನೆ ನೀವು ನೋಡಿದ್ದು, ಅದ್ರಲ್ಲಿ ತೆಗ್ದಿರೋ ಫೋಟೋ ಹೊರಗಡೆ ಲೀಕ್ ಆಗಿತ್ತು. ಅದಕ್ಕೆ ಯಾರಿಗೋ ಹೋಯ್ತು, ನೀವೆಲ್ಲ ಊಟ ಮಾಡ್ಬೇಕಾದ್ರೆ ನೋಡಿದ್ರಿ. ಒಂದು ಹೊಸ ಸ್ಕ್ರಿಪ್ಟ್ ಓಪನ್ ಆಯ್ತು, ಆ ಸ್ಕ್ರಿಪ್ಟ್ ನಮಗೆ ಗೊತ್ತಾಗ್ಲಿಲ್ಲ ಏನಾಯ್ತು ಅಂದ್ಬಿಟ್ಟು. ಅವ್ರು ಪಾಪ ನೋಡಿದ್ರೆ ರೇಸ್ ಕಾರ್ ತಗೊಂಡ್ ಬಂದಿದ್ದು, ಅದು ಯಾರೋ ಫೋಟೋ ತೆಗೆದು ಯಾವ್ದೋ ಜೋಶಲ್ಲಿ ಬಿಟ್ಟಿದ್ದು ಒಂದು ಹೊಸ ಕಥೆನ ರೂಪಿಸ್ಕೊಂಡ್ಬಿಡ್ತು. ಆಯ್ತು ಶಾರದಾ ಸರ್, ಸೂಪರ್ ಆಗಿತ್ತು. ನಿಮ್ಮಿಬ್ರು ಕಾಂಬಿನೇಷನ್ ಅಂತೂ ಅದ್ಭುತ. ಕಿಚ್ಚ ಹುಚ್ಚನ್ನ ಸೂಪರ್ ಆಗಿ ತೋರಿಸಿದ್ರು. ನಮ್ಗಂತೂ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಹುಚ್ಚ ಆದ್ಮೇಲೆ ಮಿಸ್ ಮಾಡ್ಕೊಂಡಿದ್ವಿ ನಾವು ಆ ಕಿಚ್ಚನ್ನ. ಡಿಫ್ರೆಂಟ್ ಆಗಿ ಸ್ಟೈಲಿಶ್ ಆಗಿ ಸ್ಮೋಕ್ ಮಾಡೋದು ಅದೆಲ್ಲ, ಅದನ್ನ ಸೂಪರ್ ಆಗಿ ತೋರಿಸಿದ್ರು ಇವರು. ಅಂದ್ರೆ ಲೈಕ್ ಖುಷಿ ಆಯ್ತು. ಅವಾಗ ಹುಚ್ಚನ್ನ ನೋಡಿದ್ವಿ ನಾವು. ಅದನ್ನ ಇವರು ತುಂಬಾನೇ ಸ್ಟಡಿ ಮಾಡಿ ಸುದೀಪ್ ಅವ್ರನ್ನ ಯಾವ ತರ ಆಡಿಯನ್ಸ್ಗೆ ತೋರಿಸಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನೀಟಾಗಿ ಸ್ಟಡಿ ಮಾಡಿ ಸಿನಿಮಾ ಮಾಡಿದ್ರು. ಎಲ್ಲರಿಗೂ ತುಂಬಾನೇ ಇಷ್ಟ ಆಗಿತ್ತು. ಅಲ್ಲಿ ನೀವು ಆಫ್ ಮಾಡ್ಬಿಟ್ಟಿರ್ತೀರ. ಈ ಟೀಸರ್ನಲ್ಲೂ ಅದೇ ತರ ಇತ್ತು ಸರ್. ಸೊ ಕಿಚ್ಚನ್ ಹತ್ರ ಆಲ್ರೆಡಿ ಕಿಚ್ ಇದೆ, ಆದ್ರೆ ಅವರು 2 ಬೆಂಕಿಪಟ್ಟಣದಲ್ಲಿ 2 ಕಡ್ಡಿನಲ್ಲಿ ಬೆಂಕಿ ಹಚ್ಚಿದ್ದಾರೆ. ಒಂದೇ ಕಡ್ಡಿನಲ್ಲೂ ಕೂಡ ಬೆಂಕಿ ಹಚ್ಚುತ್ತಾ ಇತ್ತು ಅಂತ. ಬಡ್ಜೆಟ್ ಜಾಸ್ತಿ ಆಗಿದೆ. ಆ ಸಿನಿಮಾದಲ್ಲಿ ಒಂದೇ ಕಡ್ಡಿ ಇರೋದು 2 ಕಡ್ಡಿ ಕೊಡ್ತಾರೆ. ದೊಡ್ಡ ಬ್ಯಾನರ್ ಅಲ್ವಾ? ಅದೇ ಸರ್, ನಿಮ್ಮ ಪಲ್ಸ್ ಅಂದ್ರೆ ನಿಮ್ಮ ಆಡಿಯನ್ಸ್ ಏನ್ ಬೇಕು ಅನ್ನೋ ಪಲ್ಸ್ ನ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಸರ್. ಅದು ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್, ಆಸ್ ಯು ರೈಟ್ಫುಲಿ ಸೆಡ್. ನಾನು ಲಾಸ್ಟ್ ಟೈಮೇ ಒಂದ್ಸತಿ ಮಾತಾಡ್ಬೇಕಾದ್ರೆ ಹೇಳಿದೆ, ಸಿನಿಮಾ ಅನ್ನೋದೇನಿದೆ, ಇಟ್ಸ್ ಕನ್ಸಾಲಿಡೇಟೆಡ್ ಎಫರ್ಟ್, ಇಟ್ಸ್ ಎ ಕೊಲಾಬರೇಷನ್ ಆಫ್ ಮೆನಿ ಮೈಂಡ್ಸ್. ಅಂಡ್ ಡೆಲಿವರಬಲ್ ಅನ್ನೋದು ನನ್ನ ಕೈಕಿನ ಒಬ್ಬ ಫಸ್ಟ್ ಕಥೆಗಾರನ ಕೈಯಿಂದ ಪ್ರಾರಂಭ ಆಗುತ್ತೆ. ಅವರು ನಮ್ಮನ್ನ ತಲೆಯಲ್ಲಿ ಹಿಡ್ಕೊಂಡು ಹೇಗೆ ಬರೀತಾರೆ, ಅದಾದ್ಮೇಲೆ ಅವ್ರು ಹೇಗೆ ಕನ್ಸೀವ್ ಮಾಡಕ್ ನೋಡ್ತಾರೆ. ಕನ್ಸೀವ್ ಮಾಡಕ್ ಹೋದ್ಮೇಲೆ ಹೇಗೆ ಒಂದು ಸ್ಕ್ರೀನ್ ಪ್ಲೇ ರೈಟ್ ಆಗುತ್ತೆ. ಅದಾದ್ಮೇಲೆ ನಾವು ಅದನ್ನ ಹೇಗೆ ಅಳವಡಿಸ್ಕೋತೀವಿ, ನಾವು ಹೇಗೆ ಒಂದು ಪಾತ್ರನ ಅದನ್ನ ರೂಪಿಸ್ಕೊಳಕ್ ಹೋಗ್ತೀವಿ. ಹೌ ಶುಡ್ ಐ ಲುಕ್, ಪ್ರತಿಯೊಂದು ಒಂದು ಎಫರ್ಟ್ಸ್ ಆಗುತ್ತೆ ಎಷ್ಟೋ ಕೂತ್ಕೊಂಡು. ಇದೆಲ್ಲ ಆದ್ಮೇಲೆ ನಮ್ಮ DOP ಬರ್ತಾರೆ, ಹೇಗೆ ತೋರಿಸ್ಬೇಕಿದನ್ನ ಅಂತ. ಸೊ ಐ ಥಿಂಕ್ ಎಸ್, ಆಸ್ ಯು ರೈಟ್ಫುಲಿ ಸೆಡ್, ಐ ಆಮ್ ವೆರಿ ಹ್ಯಾಪಿ ದಟ್ ಈ ಪರ್ಟಿಕ್ಯುಲರ್ ಟೀಮ್ ದೇ ಆರ್ ರೈಟಿಂಗ್ ಫ್ಯಾಂಟಾಸ್ಟಿಕ್ ಫಾರ್ ಮೀ. ಅಂಡ್ ತುಂಬಾ ಟೈಮಿನ ನಂತರ ಸೆಟ್ಟಿಗೆ ಈಸಿಯಾಗಿ ಆರಾಮಾಗಿ ಹೋಗಿ ನನ್ನ ಕೆಲಸ ನಾನು ಮಾಡ್ಬೋದು ಅನ್ನೋ ಒಂದು ಫೀಲ್ ಇದೆ. ಥ್ಯಾಂಕ್ ಯು ಸರ್. ಇವಾಗ ಇದು ತಮಿಳ್ ಮತ್ತೆ ಕನ್ನಡ ಎರಡರಲ್ಲಿ ಬರ್ತಾ ಇದೆಯಾ? ಓಕೆ ಸರ್, ಲಾಸ್ಟ್ ಟೈಮ್ ಮ್ಯಾಕ್ಸ್ ತಮಿಳಲ್ಲೂ ಚೆನ್ನಾಗಿ ಓಡಿದೆ ಅಂತ ಹೇಳ್ತಿದ್ದೀರಾ. ಇವಾಗ ನಿಮ್ಗೆ ಒಳ್ಳೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಸಿಕ್ಕಿದೆ. ಜೊತೆಗೆ ಈ ನಮ್ಮ ಕನ್ನಡದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಆಷಾಢ ತಿಂಗಳಲ್ಲಿ ಮುಂದಾಗ್ತಾರೆ.
ನೀವು ಇದನ್ನು ಬ್ರೇಕ್ ಮಾಡಿ ಇದು ಮಾಡ್ತಾ ಇದ್ದೀರೋ ಅಥವಾ ಈ ಪ್ರೊಡಕ್ಷನ್ ಹೌಸಿಂದ ತಮಿಳುನಾಡಲ್ಲೂ ನಿಮ್ಮ ಮಾರ್ಕೆಟ್ ಜಾಸ್ತಿ ಆಗತ್ತೆ ಅಂತಾರೆ, ಇದ್ರ ಬಗ್ಗೆ ಮಾತಾಡಿ ಸರ್. ಒಂದ್ ನಿಮಿಷ, ಮೈಕ್ ಏನಾದ್ರು ಎಕೋ ಕೊಟ್ಟಿದ್ದೀರಾ ಎಲ್ಲರಿಗೂ? ಇಸ್ ಇಸ್ ದ ಹಾಲ್? ಓಕೆ ಸರ್, ಸಾರಿ. ಎಸ್, ಹಲೋ ಸರ್, ಇವಾಗ ಕೇಳ್ತಿದ್ಯಾ? ಓಕೆ, ಈ ಕನ್ನಡದಲ್ಲಿ ಯೂಸ್ವಲಿ ಆಷಾಢದಲ್ಲಿ ಸಿನಿಮಾ ಸ್ಟಾರ್ಟ್ ಮಾಡಲ್ಲ, ಬಟ್ ತಮಿಳಲ್ಲಿ ಇರ್ಬೋದು. ಬಟ್ ಮ್ಯಾಕ್ಸ್ ತಮಿಳಲ್ಲಿ ಹೇಗಿತ್ತು ಮಾರ್ಕೆಟ್, ಜೊತೆಗೆ ಈ ಸತ್ಯಜ್ಯೋತಿ ಫಿಲ್ಮ್ಸ್ ನಿಂದ ಕನ್ನಡ ಮತ್ತೆ ತಮಿಳ್ ಮಾರ್ಕೆಟಿಂಗ್ ಎರಡೂ ಜಾಸ್ತಿ ಆಗುವ ಪ್ಲಾನ್, ಮತ್ತೆ ಈ ಆಷಾಢದಲ್ಲಿ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ರಲ್ಲ ಅದ್ರ ಬಗ್ಗೆ ಸರ್ ಸ್ವಲ್ಪ. ரொம்ப டேலண்டட் சார். கொஞ்சம் ಬ್ರೇಕ್ ಡೌನ್ ಕೊಂಡ್ರೆ ಟೈಮ್ ಆಗುತ್ತೆ. ಈಗ ಆಷಾಢದಲ್ಲಿ ಯಾಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಾನ, ನನಗೆ ಸತ್ಯವಾಗಿ ಆಷಾಢ ಅಂತಾನೆ ಗೊತ್ತಿಲ್ಲ. ನಾನು ಅದೆಲ್ಲ ನೋಡೇ ಇಲ್ಲ ನಿಜವಾಗ್ಲು. ನಾನು ಹುಟ್ಟಬೇಕಾದ್ರೆ ನನ್ನ ತಂದೆ ತಾಯಿ ಈಗ ಯಾಕೆ ಅಂತ ಕೇಳಿಲ್ಲ, ಬಂದ್ಬಿಟ್ಟೆ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಆಷಾಢ ಎಲ್ಲದೂ ಒಂದು ನಂಬಿಕೆ, ಆ ನಂಬಿಕೆ ಮೇಲೆ ನಂಬಿಕೆ ಇರಲಿ, ನಂಬಿಕೆ ಮೇಲೆ ಆಭಾರವಾದ ಮೂಢನಂಬಿಕೆ ಬೇಡ. ಈಗ ಆಷಾಢ ಅಂದ್ಬಿಟ್ಟು ಯಾರಾದ್ರೂ ನಿಮಗೆ ತಗೊಳ್ಳಯ್ಯ ಕಾಸು ಅಂತ ಕೊಡಕ್ ಬಂದ್ರೆ ಇದು ಆಷಾಢ ಬೇಡ ಅಂತೀವ. ಫಸ್ಟ್ ಕೊಡು ಅಂತೀವಿ. ಇದಕ್ಕೆಲ್ಲ ಟೈಮ್ ನೋಡಬಾರ್ದು. ಒಂದು ಒಳ್ಳೆ ಸಂಸ್ಥೆ ಬಂತ, ಒಂದು ಒಳ್ಳೆ ಕಥೆ ನಿರ್ಮಾಣ ಆಯ್ತಾ, ಇವಾಗ ಒಂದು ಪ್ರಾರಂಭ ಮಾಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಬಿಡುಗಡೆ ಮಾಡಕ್ಕಾಗತ್ತ. ಈ ಟೈಮ್ ಲೈನ್ ನ ತಲೆ ಹಿಡ್ಕೊಂತೀವಿ ಹೊರತು ಆಷಾಢ ನನಗಂತೂ ಮ್ಯಾಟರ್ ಆಗಿಲ್ಲ ಸರ್ ಇವತ್ತವರೆಗೂ. ಬಟ್ ಫೇರ್ ಆಫ್ ಆಸ್ ಯು ರೈಟ್ಫುಲಿ ಸೆಡ್. ಬಟ್ ನೀವ್ ಹೇಳೇ ಗೊತ್ತಾಗ್ತಾ ಇರೋದು ನನಗೆ ಇದು ಆಷಾಢ ಅಂದ್ಬಿಟ್ಟು. ಐ ಡೋಂಟ್ ಗೋ ಬೈ ದ ಕ್ಯಾಲೆಂಡರ್, ನೀದರ್ ಡು ಐ ಗೋ ಬೈ ದ ಒಕೇಶನ್ಸ್. ನಂಬರ್ 1. ಎರಡನೇದು, ಕನ್ನಡದಲ್ಲಿ ಮ್ಯಾಕ್ಸ್ ತುಂಬಾ ಚೆನ್ನಾಗಿ ಮಾರ್ಕೆಟ್ ಆಗಿತ್ತು, ತಮಿಳಲ್ಲಿ ಹೇಗಿತ್ತು, ಮತ್ತೆ ಇವಾಗ ದೊಡ್ಡ ಪ್ರೊಡಕ್ಷನ್ ಇದೆ ನಿಮ್ ಜೊತೆಗೆ ಸತ್ಯಜ್ಯೋತಿ ಅಂತ. ಸೊ ಹೇಗೆ ಮಾರ್ಕೆಟ್ ಅಲ್ಲೂ ಇನ್ನೂ ದೊಡ್ಡದಾಗಿ ಬರುತ್ತಾ ಅಂತ? ಅವರು ಸಿಕ್ಕಾಪಟ್ಟೆ ತಮಿಳುನಾಡಲ್ಲಿ ಎಷ್ಟೋ ಸಿನಿಮಾಗಳನ್ನು ಮಾಡಿ ತುಂಬಾ ದೊಡ್ಡ ರೇಂಜ್ ಅಲ್ಲಿ, ತುಂಬಾ ದೊಡ್ಡ ರೀತಿಯಲ್ಲಿ ನಿಂತಂತ ಒಂದು ಸಂಸ್ಥೆ. ಸೊ ತಮಿಳ್ ಮಾರ್ಕೆಟೇ ಬೆಳೆಸಬೇಕು ಅಂದಿದ್ರೆ ಅವ್ರಿಗೆ ಕನ್ನಡ ಮಾಡಬೇಕಾಗಿರಲಿಲ್ಲ. ಅವ್ರು ಎಕ್ಸ್ಪ್ಲೋರ್ ಮಾಡಕ್ ಬಂದಿರೋದು ಕನ್ನಡ ಮಾರ್ಕೆಟ್. ಆಬ್ವಿಯಸ್ಲಿ ತಮಿಳ್ ಬ್ಯಾನರ್, ಅಲ್ಲೂ ಸಿನಿಮಾ ಬಿಡುಗಡೆ ಆಗೈತೆ. ಬಿಡುಗಡೆ ಆದ್ಮೇಲೆ ಅವರಿಗೆ ತಮಿಳ್ ಮಾರ್ಕೆಟ್ ಅಲ್ಲಿ ಏನ್ ಮಾಡಬೇಕು, ಹೇಗ್ ಮಾಡಬೇಕು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಂಡ್ ಮಾರ್ಕೆಟ್ ಅನ್ನೋದೇನಿದೆ ಸರ್, ಈಗ ತೆಲುಗು ತಮಿಳ್ ಅಂತ ನೀವೇನ್ ಹೇಳ್ತಾ ಇದೀರಿ, 2012 ಅಲ್ಲಿ ಈಗಾಗಲೇ ನೋಡ್ಬಿಟ್ಟೆ ನಾನು ಇಡೀ ಇಂಡಿಯಾ ಮಾರ್ಕೆಟ್. ಬಟ್ ಬಂದ್ ಮಾಡಿದ್ ಕನ್ನಡನೇ ಆಮೇಲೆ ಅಲ್ವೇ. ಅವ್ರ ಮಾರ್ಕೆಟ್ ಅವ್ರಿಗೆ ಬಿಟ್ಬಿಡೋಣ, ನಮ್ಮ ಮಾರ್ಕೆಟ್ ನಾವು ನೋಡ್ಕೊಳ್ಳೋಣ, ಅಲ್ಲೇ ನಮ್ದು ಇರೋದು. ಕರೆಕ್ಟೇ ಸರ್. ಈ ಸಿನಿಮಾದಲ್ಲಿ ನಾವು ಏನೇನು ನಿರೀಕ್ಷೆ ಮಾಡಬಹುದು? ಒಂದು, ಕಳೆದ ಸಿನಿಮಾದಲ್ಲೇ ಮ್ಯಾಕ್ಸ್ ನಲ್ಲಿ ಹೀರೋಯಿನ್ ಇಲ್ಲ ಅಂದಾಗ ಅಭಿಮಾನಿಗಳು ತುಂಬಾನೇ ಬೇಸರ ಮಾಡ್ಕೊಂಡಿದ್ರು. ಅಗೈನ್ ಈಗ ಮತ್ತೆ ಅವರು ಒಂಥರ ಸ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು, ಹೀರೋಯಿನ್ ಇಲ್ಲ ಅಂತ ಹೇಳಿ. ಸೊ ಇದನ್ನ ಅವ್ರು ನಿಮ್ಗೆ ಹೇಗೆ ಕನ್ವೆ ಮಾಡಿದ್ರು ಆ ಸಂದರ್ಭದಲ್ಲಿ? ಏನೋ ನನ್ನ ಟೈಮೇ ಚೆನ್ನಾಗಿಲ್ಲ, ಏನ್ ಮಾಡೋದು ಹೇಳಿ. ಇವರು ಏನೇನ್ ನಿರೀಕ್ಷೆ ಮಾಡಬಹುದು ಸರ್? ನಾವು ಇವಾಗ ಎಲ್ಲ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಈ ಸಿನಿಮಾದಲ್ಲಿ. ನೀವ್ ಹೇಳಿ, ನನ್ನಿಂದ ನೀವ್ ಏನೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಅಥವಾ ನನ್ನ ಪಕ್ಕ ಒಂದು ಹೀರೋಯಿನ್ ಇದ್ದರೆ ಮಾತ್ರ ಎಕ್ಸ್ಪೆಕ್ಟೇಷನ್? ಮ್ಯಾಕ್ಸ್ ನೋಡಿದ್ವಲ್ಲ ಸರ್, ಇದರಲ್ಲಿ ಆ ಡೈರೆಕ್ಟರ್ ಬಂದಿದ್ದಾರೆ ಅಂದಾಗ ಏನಾದ್ರು ಬೇರೆ ತರ ಇರಬಹುದು. 100%. ಇಟ್ಸ್ ಅ ಡಿಫರೆಂಟ್ ಸ್ಕ್ರಿಪ್ಟ್, ಇಟ್ಸ್ ಅ ಡಿಫರೆಂಟ್ ಮಾಡ್ಯೂಲ್, ಇಟ್ಸ್ ಅ ಡಿಫರೆಂಟ್ ಸ್ಟೋರಿ ಟೆಲ್ಲಿಂಗ್, ಡಿಫರೆಂಟ್ ಕ್ಯಾರೆಕ್ಟರ್, ಪರ್ಸನಾಲಿಟಿ. ವೆನ್ ಕ್ಯಾರೆಕ್ಟರ್ ಅಂತ ಅಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ, ನಡವಳಿಕೆನೇ ಬೇರೆ ಇರ್ತವೆ. ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ನೀವು ಒಂದು ನೋಡಿಲ್ದೇ ಇರೋದು ನೋಡಕ್ ಸಿಕ್ತು ನಿಮಗೆ ತುಂಬಾ ವರ್ಷಗಳ ನಂತರ ಅಂತ ಅವ್ರು ಹೇಳಿದ್ರು. ಸೊ ಹಿಯರ್ ಇಟ್ ಈಸ್ ಪ್ರಾಬಬ್ಲಿ ಅನದರ್ 10 times 20 times ಮೋರ್. ಇಟ್ಸ್ ಅ ಡಿಫರೆಂಟ್ ಪರ್ಸನ್ ನಾನು ಹೇಳಿದೆ. ಹಾಗೂ ಎಸ್ ಮಾಡ್ಯೂಲ್ ಇಟ್ಸ್ ಅ ಡಿಫರೆಂಟ್ ಸ್ಟೋರಿ ಟೆಲ್ಲಿಂಗ್, ಡಿಫರೆಂಟ್ ಕ್ಯಾರೆಕ್ಟರ್, ಪರ್ಸನಾಲಿಟಿ. ವೆನ್ ಕ್ಯಾರೆಕ್ಟರ್ ಅಂತ ಅಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ, ನಡವಳಿಕೆನೇ ಬೇರೆ ಇರ್ತವೆ. ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ನೀವು ಒಂದು ನೋಡಿಲ್ದೇ ಇರೋದು ನೋಡಕ್ ಸಿಕ್ತು ನಿಮಗೆ ತುಂಬಾ ವರ್ಷಗಳ ನಂತರ ಅಂತ ಅವ್ರು ಹೇಳಿದ್ರು. ಸೊ ಹಿಯರ್ ಇಟ್ ಈಸ್ ಪ್ರಾಬಬ್ಲಿ ಅನದರ್ 10 times 20 times ಮೋರ್. ಇಟ್ಸ್ ಅ ಡಿಫರೆಂಟ್ ಪರ್ಸನ್ ನಾನು ಹೇಳಿದೆ. ಹಾಗೂ ಎಸ್ ನೀವು ಹೇಳಿದ ಹಾಗೆ
ನಮಗೂ ಬೇಜಾರಾಗುತ್ತೆ. ಡೈರೆಕ್ಟರ್ ಹೇಳ್ಬೇಕು ಯಾಕೆ ಅಲ್ಲ ಕತೆ ಹೇಳಬೇಕು, ಅದು ಕತೆ ಹೆಂಗ್ ಬೇಕಂಗ್ ಮಾಡಿದ್ರೆ ಹೌದು, ಆದ್ರೂ ಕೂಡ ಹೀರೋಯಿನ್ ಕೊಟ್ಟು ಒಂದು ಮಾಡ್ಬೋದಿತ್ತಲ್ವಾ ಅಂತ ಹೇಳೋ ಕನ್ಸಿಡರ್ ಮಾಡ್ತಾರೆ. ಮುಂದಿನ ಸಿನಿಮಾದಲ್ಲ. So it will be there. We'll see. But rightfully, ಪಾಪ ಅವ್ರು ತಪ್ಪಲ್ಲ. Again, ಇದೂ ಸತ್ಯನೇ. ಈ ಸಲನೂ ಒಂದು ಕತೆ ಬರ್ಕೊಂಡು ಬರಬೇಕಾದ್ರೆ ಇಲ್ಲೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇತ್ತು, ಈಗಲೂ ಇದೆ. ಓಕೆ, ಈಗಲೂ ಹೀರೋಯಿನ್ ಇದ್ದಾರೆ ಈ ಸಿನಿಮಾದಲ್ಲಿ, ಇಲ್ಲ ಅಂತ ಏನಿಲ್ಲ. ನನಗೂ ಅವ್ರಿಗೂ ಸಂಬಂಧ ಇಲ್ಲ. ಆ ಸಂಬಂಧನೂ ಇತ್ತು, ಸೀನ್ಸ್ ಇತ್ತು, ಎಲ್ಲ ಇತ್ತು. ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲಾಶ್ ಬ್ಯಾಕ್ ಇಲ್ದಿದ್ರೆ ಒಂದು ಕತೆ ಇತ್ತು. ನಾನು ಮತ್ತೆ ಆಸ್ ಇಟ್ ಈಸ್ ನಮ್ ಫಿಲ್ಟರಿಂಗ್ ಇರುತ್ತಲ್ಲ, ಈ ಒಂದು ಒಳ್ಳೆ ಕಥೆಯಲ್ಲಿ ಇದಿಲ್ಲ ಅಂದ್ರೆ ಏನಾಗುತ್ತೆ, ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೇಕಾ ಅನ್ನೋದು ಬರಲ್ಲ. ಸಪೋಸ್ ಈಗ ಒಂದು ಸೀನ್ ಹೇಳ್ತಾ ಇರ್ತೀರಿ, ಇದನ್ನ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಸಿನಿಮಾ ಏನ್ ಎಫೆಕ್ಟ್ ಆಗುತ್ತೆ, ಇಲ್ಲ ಆ ಸೀನ್ ಇಲ್ಲ ಅಂದ್ರೆ ಈ ಸಿನಿಮಾ ವರ್ಕೌಟ್ ಆಗಲ್ಲ ಅಂತ ಬಂದಾಗ ವಿ ನೀಡ್ ಇಟ್. Suppose we say, no, the cinema doesn't make a difference without the character or this particular scene. I think it's better we edit it there than go to the table and then start editing. And ಇನ್ನೊಂದು ನಾನು ತುಂಬಾ ನಂಬೋದು, ಹೀರೋಯಿನ್ ಅನ್ನೋದು ಏನಿದೆ ಒಂದು ಸಿನಿಮಾದಲ್ಲಿ, ಅಟ್ ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ, ಐ ಡೋಂಟ್ ವಾಂಟ್ ಟು ಟ್ರೀಟ್ ದಟ್ ಲೇಡಿ ಆರ್ ದ ಕ್ಯಾರೆಕ್ಟರ್ ಆಸ್ ಅನ್ ಎಮ್ಯುನಿಟಿ, ಆಸ್ ಅ ಲಕ್ಸುರಿ. ಅವರು ಕಲಾವಿದರಾಗಿರ್ತಾರೆ, ಅವ್ರು ನಮ್ಮ ಸಿನಿಮಾದಲ್ಲಿದ್ರೆ ಅವ್ರಿಗೂ ಬಹಳ ಒಳ್ಳೆ ಪಾತ್ರ ಬೇಕು, ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಡ್ ಬಂದಿರ್ತಾರೆ. ಅದು ಸಪೋಸ್ ಕೆಲವು ಕಥೆಗಳಲ್ಲಿ ನಮಗೆ ಕೊಡಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ಸ್ ಅನ್ನೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಇವ್ರು ಆಕ್ಚುಲಿ ಪಾಪ ಬರ್ಕೊಂಬಂದಾಗ ಅವ್ರು ಹೇಳಿದ್ದೆ, ಅಲ್ಲಿ ಬರ್ತಿದ್ದಾಗ ಎಲ್ಲರೂ ಬೈತಾರೆ ನನಗೆ, ಹೀರೋಯಿನ್ ಇಲ್ಲ ಸರ್, ಬರ್ದಿದ್ದೀನಿ ಸರ್ ಅಂತ ಅಂದ್ಬಿಟ್ಟು. ನಾನು ಆಕ್ಚುಲಿ ತುಂಬಾ ಖುಷಿ ಪಡ್ತೀನಿ ಅಂತ ಹೇಳಿದ್ರು ಅವರು. ಬಟ್ ಐ ಥಿಂಕ್ ಸಮ್ವೇರ್ ಐ ಡಿಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ದ ಆಕ್ಟ್ರೆಸ್ ಹೂ ಇಸ್ ಗೋಯಿಂಗ್ ಟು ಬಿ ಡೂಯಿಂಗ್ ಇಟ್. ಇಫ್ ಅದನ್ನ ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿ ನಮಗೂ ಅವ್ರಿಗೂ ಒಂದು ರಿಲೇಶನ್ಶಿಪ್ ಅಂತ ಇದ್ರೆ, ಐ ಥಿಂಕ್ ಇಟ್ ವಿಲ್ ನಾಟ್ ಬಿ ಜಸ್ಟಿಫೈಡ್. ಸುದೀಪ್ ಸರ್, ಇದು ಮತ್ತೆ ಔಟ್ ಅಂಡ್ ಔಟ್ ಮಾಸ್ ಇರುತ್ತಾ ಫುಲ್ ಸಿನಿಮಾ, ಜೊತೆಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತಾ? ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದ್ರಿಂದ ಇದನ್ನ ನೀವು ಆಕ್ಚುಲಿ ಐ ಥಿಂಕ್ ವಿ ಶುಡ್ ವೇಟ್ ಅ ಲಿಟಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್. ಅಂಡ್ ರಿವೀಲ್ ಮಾಡಬಾರ್ದು ಅನ್ನೋದೇನಿಲ್ಲ. ಬಟ್ ಐ ಥಿಂಕ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಅವ್ರು ಬರ್ಕೊಂಡ್ಬಂದಿದ್ದಾರೆ, ಐ ಥಿಂಕ್ ಲೆಟ್ ಇಟ್ ರಿಮೇನ್. ಇಟ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಎವ್ರಿಬಡಿ. ಅಂಡ್ ಬರ್ದಿದ್ದಾರೆ, ತುಂಬಾ ಕಮರ್ಷಿಯಲ್ ಇದೆ. ಆಬ್ವಿಯಸ್ಲಿ ಬಂದಿರೋ ಒಂದು ಚಿಕ್ಕ ಟೀಸರ್ ಅಲ್ಲೇ ಗೊತ್ತಾಗುತ್ತಲ್ಲ, ಒಂದು ಚಿಕ್ಕದಾಗಿ ಏನ್ ಬಿಟ್ರಿ. ಇವಾಗ ಆಕ್ಚುಲಿ ಅನೌನ್ಸ್ಮೆಂಟ್ಗೋಸ್ಕರ 2 days ಅಲ್ಲಿ ಮಾಡಿದ್ದು. ಬಟ್ ಐ ಥಿಂಕ್ ಹಿಸ್ ಇಂಟೆನ್ಷನ್, ಈ ಸಿನಿಮಾ ಹಿಂದೆ ಇರೋ ಇಂಟೆನ್ಷನ್ ಇಸ್ ಅದರಲ್ಲಿ ಎದ್ದು ಕಾಣ್ತದೆ. ಇಟ್ ಇಸ್ ಹೈ ಕೋರ್ ಮಾಸ್. ಸರ್ ಮಾಡ್ಯೂಲ್ ಒಂದು, ಇಟ್ಸ್ ಅ ಡಿಫರೆಂಟ್ ಸ್ಟೋರಿ ಟೆಲ್ಲಿಂಗ್, ಡಿಫರೆಂಟ್ ಕ್ಯಾರೆಕ್ಟರ್, ಪರ್ಸನಾಲಿಟಿ. ವೆನ್ ಕ್ಯಾರೆಕ್ಟರ್ ಅಂತ ಅಂದಾಗ ಒಬ್ಬ ವ್ಯಕ್ತಿಯ ಮ್ಯಾನರಿಸಮ್ಸೇ ಬೇರೆ ಇರ್ತವೆ, ನಡವಳಿಕೆನೇ ಬೇರೆ ಇರ್ತವೆ. ಸೊ ನೀವು ಮ್ಯಾಕ್ಸ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ನೀವು ಒಂದು ನೋಡಿಲ್ದೇ ಇರೋದು ನೋಡಕ್ ಸಿಕ್ತು ನಿಮಗೆ ತುಂಬಾ ವರ್ಷಗಳ ನಂತರ ಅಂತ ಅವ್ರು ಹೇಳಿದ್ರು. ಸೊ ಹಿಯರ್ ಇಟ್ ಇಸ್ ಪ್ರಾಬಬ್ಲಿ ಅನದರ್ 10 times 20 times ಮೋರ್. ಇಟ್ಸ್ ಅ ಡಿಫರೆಂಟ್ ಪರ್ಸನ್ ಅಂತ ಹೇಳಿದೆ. ಹಾಗೂ ಎಸ್, ನೀವು ಹೇಳಿದ ಹಾಗೆ ನಮಗೂ ಬೇಜಾರಾಗುತ್ತೆ. ಡೈರೆಕ್ಟರ್ ಹೇಳ್ಬೇಕು ಯಾಕೆ ಅಲ್ಲ ಕತೆ ಹೇಳಬೇಕು, ಅದು ಕತೆ ಹೆಂಗ್ ಬೇಕಂಗ್ ಮಾಡಿದ್ರೆ ಹೌದು, ಆದ್ರೂ ಕೂಡ ಹೀರೋಯಿನ್ ಕೊಟ್ಟು ಒಂದು ಮಾಡ್ಬೋದಿತ್ತಲ್ವಾ ಅಂತ ಹೇಳೋ ಕನ್ಸಿಡರ್ ಮಾಡ್ತಾರೆ. ಮುಂದಿನ ಸಿನಿಮಾದಲ್ಲ. ಸೊ ಇಟ್ ವಿಲ್ ಬಿ ದೇರ್, ವಿಲ್ ಸಿ. ಬಟ್ ರೈಟ್ಫುಲ್ಲಿ ಪಾಪ ಅವ್ರು ತಪ್ಪಲ್ಲ. ಅಗೇನ್, ಇದೂ ಸತ್ಯನೇ. ಈ ಸಲನೂ ಒಂದು ಕತೆ ಬರ್ಕೊಂಡು ಬರಬೇಕಾದ್ರೆ ಇಲ್ಲೂ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಇತ್ತು, ಈಗಲೂ ಇದೆ. ಓಕೆ, ಈಗಲೂ ಹೀರೋಯಿನ್ ಇದ್ದಾರೆ ಈ ಸಿನಿಮಾದಲ್ಲಿ, ಇಲ್ಲ ಅಂತ ಏನಿಲ್ಲ. ನನಗೂ ಅವ್ರಿಗೂ ಸಂಬಂಧ ಇಲ್ಲ. ಆ ಸಂಬಂಧನೂ ಇತ್ತು, ಸೀನ್ಸ್ ಇತ್ತು, ಎಲ್ಲ ಇತ್ತು. ಒಂದು ಚಿಕ್ಕದಾಗಿ ಅದಕ್ಕಿಂತ ಫ್ಲಾಶ್ ಬ್ಯಾಕ್ ಇಲ್ದಿದ್ರೆ ಒಂದು ಕತೆ ಇತ್ತು. ನಾನು ಮತ್ತೆ ಆಸ್ ಇಟ್ ಈಸ್ ನಮ್ ಫಿಲ್ಟರಿಂಗ್ ಇರುತ್ತಲ್ಲ, ಈ ಒಂದು ಒಳ್ಳೆ ಕಥೆಯಲ್ಲಿ ಇದಿಲ್ಲ ಅಂದ್ರೆ ಏನಾಗುತ್ತೆ, ಡಿಬೇಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೇಕಾ ಅನ್ನೋದು ಬರಲ್ಲ. ಸಪೋಸ್ ಈಗ ಒಂದು ಸೀನ್ ಹೇಳ್ತಾ ಇರ್ತೀರಿ, ಇದನ್ನ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಸಿನಿಮಾ ಏನ್ ಎಫೆಕ್ಟ್ ಆಗುತ್ತೆ, ಇಲ್ಲ ಆ ಸೀನ್ ಇಲ್ಲ ಅಂದ್ರೆ ಈ ಸಿನಿಮಾ ವರ್ಕೌಟ್ ಆಗಲ್ಲ ಅಂತ ಬಂದಾಗ ವಿ ನೀಡ್ ಇಟ್. Suppose we say, no, the cinema doesn't make a difference without the character or this particular scene. I think it's better we edit it there
than go to the table and then start editing. And ಇನ್ನೊಂದು ನಾನು ತುಂಬಾ ನಂಬೋದು, ಹೀರೋಯಿನ್ ಅನ್ನೋದು ಏನಿದೆ ಒಂದು ಸಿನಿಮಾದಲ್ಲಿ, ಅಟ್ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ, ಐ ಡೋಂಟ್ ವಾಂಟ್ ಟು ಟ್ರೀಟ್ ದಟ್ ಲೇಡಿ ಆರ್ ದ ಕ್ಯಾರೆಕ್ಟರ್ ಆಸ್ ಅನ್ ಎಮ್ಯುನಿಟಿ, ಆಸ್ ಅ ಲಕ್ಸುರಿ. ಅವರು ಕಲಾವಿದರಾಗಿರ್ತಾರೆ, ಅವ್ರು ನಮ್ಮ ಸಿನಿಮಾದಲ್ಲಿದ್ರೆ ಅವ್ರಿಗೂ ಬಹಳ ಒಳ್ಳೆ ಪಾತ್ರ ಬೇಕು, ಅವ್ರಿಗೂ ಒಂದು ಆಸೆಗಳು ಇಟ್ಕೊಂಡ್ ಬಂದಿರ್ತಾರೆ. ಅದು ಸಪೋಸ್ ಕೆಲವು ಕಥೆಗಳಲ್ಲಿ ನಮಗೆ ಕೊಡಕ್ಕಾಗಲ್ಲ ಅಂದಾಗ ಎಲ್ಲೋ ಫೋರ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫ್ಯಾಕ್ಟ್ ಇವ್ರು ಆಕ್ಚುಲಿ ಪಾಪ ಬರ್ಕೊಂಬಂದಾಗ ಅವ್ರು ಹೇಳಿದ್ರೆ ಅಲ್ಲಿ ಬರ್ತಿದ್ದಾಗ ಎಲ್ಲರೂ ಬೈತಾರೆ ನನಗೆ, ಹೀರೋಯಿನ್ ಇಲ್ಲ ಸರ್, ಬರ್ದಿದ್ದೀನಿ ಸರ್ ಅಂತ ಅಂದ್ಬಿಟ್ಟು. ನಾನು ಆಕ್ಚುಲಿ ತುಂಬಾ ಖುಷಿ ಪಡ್ತೀನಿ ಅಂತ ಹೇಳಿದ್ರು ಅವರು. ಬಟ್ ಐ ಥಿಂಕ್ ಸಮ್ವೇರ್ ಐ ಡಿಂಟ್ ಥಿಂಕ್ ವಿ ಆರ್ ಡೂಯಿಂಗ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್ ಆಸ್ ವೆಲ್ ಆಸ್ ದ ಆಕ್ಟ್ರೆಸ್ ಹೂ ಇಸ್ ಗೋಯಿಂಗ್ ಟು ಬಿ ಡೂಯಿಂಗ್ ಇಟ್. ಇಫ್ ಅದನ್ನ ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿ ನಮಗೂ ಅವ್ರಿಗೂ ಒಂದು ರಿಲೇಶನ್ಶಿಪ್ ಅಂತ ಇದ್ರೆ ಐ ಥಿಂಕ್ ಇಟ್ ವಿಲ್ ನಾಟ್ ಬಿ ಜಸ್ಟಿಫೈಡ್. ಸುದೀಪ್ ಸರ್, ಇದು ಮತ್ತೆ ಔಟ್ ಅಂಡ್ ಔಟ್ ಮಾಸ್ ಇರುತ್ತಾ ಫುಲ್ ಸಿನಿಮಾ, ಜೊತೆಗೆ ಪೊಲೀಸ್ ರಿಲೇಟೆಡ್ ಸ್ಟೋರಿ ಇರುತ್ತಾ? ಈಗ ಅದೇ ಡೈರೆಕ್ಟರ್ ಕಂಟಿನ್ಯೂ ಆಗಿರೋದ್ರಿಂದ ಇದನ್ನ ನೀವು ಆಕ್ಚುಲಿ ಐ ಥಿಂಕ್ ವಿ ಶುಡ್ ವೇಟ್ ಅ ಲಿಟಲ್ ಟು ಸಿ ವಾಟ್ ಇಸ್ ಹ್ಯಾಪನಿಂಗ್. ಅಂಡ್ ರಿವೀಲ್ ಮಾಡಬಾರ್ದು ಅನ್ನೋದೇನಿಲ್ಲ, ಬಟ್ ಐ ಥಿಂಕ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಏನು ಅವ್ರು ಬರ್ಕೊಂಡ್ಬಂದಿದ್ದಾರೆ, ಐ ಥಿಂಕ್ ಲೆಟ್ ಇಟ್ ರಿಮೇನ್. ಇಟ್ಸ್ ಫಾರ್ ದ ಬೆಟರ್ಮೆಂಟ್ ಆಫ್ ಎವ್ರಿಬಡಿ. ಅಂಡ್ ಬರ್ದಿದ್ದಾರೆ, ತುಂಬಾ ಕಮರ್ಷಿಯಲ್ ಇದೆ. ಆಬ್ವಿಯಸ್ಲಿ ಬಂದಿರೋ ಒಂದು ಚಿಕ್ಕ ಟೀಸರ್ ಅಲ್ಲೇ ಗೊತ್ತಾಗುತ್ತಲ್ಲ, ಒಂದು ಚಿಕ್ಕದಾಗಿ ಏನ್ ಬಿಟ್ರು. ಇವಾಗ ಆಕ್ಚುಲಿ ಅನೌನ್ಸ್ಮೆಂಟ್ಗೋಸ್ಕರ 2 days ಅಲ್ಲಿ ಮಾಡಿದ್ದು, ಬಟ್ ಐ ಥಿಂಕ್ ಹಿಸ್ ಇಂಟೆನ್ಷನ್, ಈ ಸಿನಿಮಾ ಹಿಂದೆ ಇರೋ ಇಂಟೆನ್ಷನ್ ಇಸ್ ಅದರಲ್ಲಿ ಎದ್ದು ಕಾಣ್ತದೆ. ಇಟ್ ಇಸ್ ಹೈ ಕೋರ್ ಮಾಸ್. Sir, Shada here. Okay, thank you that you have kept your word. In 18 ತಿಂಗಳಲ್ಲಿ 2 ಸಿನಿಮಾ ಮಾಡ್ತೀನಿ ಅಂತ. So one cinema we are hoping it will release in December. Having said that, ಸತ್ಯಜ್ಯೋತಿ ಸುದೀಪ್ ಚೇರನ್ ಜೊತೆ ಫಸ್ಟ್ ಕೊಲಾಬ್ರೇಟ್ ಆಗಬೇಕಾಗಿತ್ತು, ಬಟ್ ಇಟ್ ಡಿಂಟ್ ವರ್ಕ್ ಔಟ್. ಐ ಜಸ್ಟ್ ವಾಂಟೆಡ್ ಟು ನೋ ಅ ಕ್ಯೂರಿಯಾಸಿಟಿ. ಒನ್ ಟೈಮ್ ಅಲ್ಲಿ ಯು ವರ್ ಸೋ ಇನ್ಸ್ಪೈರ್ಡ್ ಬೈ ಚೇರನ್ ಮೂವಿ and you did a remake of one of his movies which was a big hit. Why Cheran's script did not work for today's times? Did it not align to your kind of movies you wanted to do? No, ಚೇರನ್ ಅವರು ಬಹಳ ದೊಡ್ಡ ನಿರ್ದೇಶಕರು, ಬಹಳ ಹೆಸರಾದ ನಿರ್ದೇಶಕರು, and I really love the way he tells the story, and that is why we collaborated. Collaboration ಆಗಿದ್ದೆ because I really admire the way he tells the story. ಬಟ್ ಸಮ್ಟೈಮ್ಸ್, ಈಗ ಫಾರ್ ಎಕ್ಸಾಂಪಲ್, ನಾನು ಅಲ್ಲಿ ಕುತ್ಕೋತಿದ್ದಾಗೇನೆ ತುಂಬಾ ಆಕ್ಚುಲಿ ನೆನ್ನೆ ರಾತ್ರಿ ಊಟ ಮಾಡಕ್ ಮರ್ತೋಗ್ಬಿಟ್ಟಿದ್ದೀನಿ. ನಾನು ತಿನ್ನೋದೇ 2 ಹೊತ್ತು. ಈಗ ಬೆಳಗ್ಗೆ ಮುಂದೆ ಸಿಕ್ಕಾಪಟ್ಟೆ ಹೊಟ್ಟೆಸು. ನಾನು ಬರ್ತಾನೆ ಹೇಳಿದೆ ನಾನು ಕೊಡಿ ಅಂತ. 2 ಇಡ್ಲಿ ತಂದಿಟ್ರು, ತಿನ್ನಕ್ ಸ್ಟಾರ್ಟ್ ಮಾಡಿದೆ. ಬಟ್ ಎರಡು ಬೈಟ್ ತಗೋತಿದ್ದಂಗೆ ವಾಪಸ್ ಕಳಿಸ್ದೆ. ಅಂದ್ರೆ ಈಗ ಬೇಡ, ಸೆಟ್ ಆಗ್ತಾ ಇಲ್ಲ ಅಂತ. ಹಾಗೆ ಆ ತಟ್ಟೆ ಅಲ್ಲಿದ್ದ ಇಡ್ಲಿ ಮಿಸ್ಟೇಕು ಅಲ್ಲ, ಕೊಟ್ಟಿರೋರ್ದು ಮಿಸ್ಟೇಕ್ ಅಲ್ಲ, ನಂದು ಮಿಸ್ಟೇಕ್ ಅಲ್ಲ, ಬಟ್ ಆ ಸಂದರ್ಭದಲ್ಲಿ ನನಗೆ ಅದು ಸೆಟ್ ಆಗಿಲ್ಲ. ಹೀಗೇನೆ ಚೇರನ್ ಅವ್ರ ಬಗ್ಗೆ ಮಾತಾಡೋಷ್ಟು, ಅವರದ್ದು ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಸಿನಿಮಾಗಳ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಬಟ್ ಐ ಸ್ಟಿಲ್ ಫೀಲ್ ಅಟ್ ದಿಸ್ ಪರ್ಟಿಕ್ಯುಲರ್ ಮೂಮೆಂಟ್ ಆ ಕೊಲಾಬರೇಷನ್ ಮೇ ಬಿ ವಂಡರ್ಫುಲ್, ಬಟ್ ಹೇಳ್ತಾ ಇರೋ ರೀತಿ ಅಥವಾ ಕತೆ ನಮಗೆ ಈ ಸಂದರ್ಭಕ್ಕೆ ಬೇಡ ಅನ್ನಿಸ್ತು. ಕನ್ನಡ ಚಿತ್ರರಂಗದಲ್ಲಿರುವ ಪರಿಸ್ಥಿತಿ, ಇಲ್ಲಿ ತುಂಬಾ ಅನ್ಸರ್ಟನಿಟಿ ಇರುವಾಗ ಆ ತರ ಸಿನಿಮಾ ರೈಟ್ ನೌ ಐ ಡೋಂಟ್ ಥಿಂಕ್ ವಿ ಶುಡ್ ಬಿ ಡೂಯಿಂಗ್. ಪ್ರಾಬಬ್ಲಿ ಒನ್ಸ್ ಸಮಥಿಂಗ್ ಸೆಟಲ್ ಡೌನ್, ಲೈಕ್ ಫಾರ್ ಎಕ್ಸಾಂಪಲ್ ಆಟೋಗ್ರಾಫ್ ಅಂತ ಒಂದು ಸಿನಿಮಾ ತಗೊಳ್ಳೋಣ, ಅದ್ಭುತವಾದಂತಹ ಸಿನಿಮಾ. ಬಟ್ ಕ್ಯಾನ್ ವಿ ಡೇರ್ ಟು ಡೂ ಇಟ್ ಟುಡೇ? ಇಫ್ ಯು ಆಸ್ಕ್ ಮೀ, ಕ್ಯಾನ್ ಐ ಡೇರ್ ಟು ಡೂ ಇಟ್ ಟುಡೇ? ಐ ಫೀಲ್ ಲಿಟಲ್ ಕಾಂಪ್ಲಿಕೇಟೆಡ್. ಇವಾಗಿರೋ ಪರಿಸ್ಥಿತಿ, ಮೈಂಡ್ ಸೆಟ್, ಜನಗಳ ಮೈಂಡ್ ಓಡ್ತಾ ಇರೋ ವೇಗ, ದಟ್ ಸ್ಪೀಡ್, ಅಂಡ್ the rush they have to go and see a cinema commercially. Maybe this is not the right time. Maybe good time will come and we'll collaborate again. Also, like though you don't want to reveal the characters, but somewhere the little glimpse what we saw. One thing is, when you say Dada Yaru, Dada and Krishna, now Vishnuvardhange hogtivi bundu, but it's slowly shifting to Sudeep. It's gradually shifted to Sudeep. Do you like this to be called Dada? ನನ್ನ ತಂದೆ ತಾಯಿಯರು ಹೆಸರಿಟ್ಟು ಸುದೀಪ್ ಅನ್ನೋದನ್ನೇ ಬಿಟ್ಬಿಟ್ಟು ಹುಚ್ಚಾಗಿ ಹೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ಕಿಚ್ಚಾಯಿತು, ಅಂಡ್ ನಥಿಂಗ್ ಇಸ್ ಮೈನ್. ಆಲ್ ದ ಟರ್ಮ್ಸ್
are coming from my surrounding and the people who like me and love me. So I will not react to any names. I will just react to the intention behind the name. So our ದಾದಾ ಅಂದಿದ್ದು ಇನ್ನೊಂದಿದ್ದು ಇವ್ರು ಕರ್ಕೊಂಬಂದಿದ್ದು. ಬಟ್ ಒಂದಂತೂ ಸತ್ಯ, ನೀವು ನನಗೆ ಪರ್ಸನಲ್ ಆಗಿ ಕೇಳೋಕಾದ್ರೆ ನಮಗೆ ದಾದಾ ಯಾವತ್ತಿದ್ರು ವಿಷ್ಣು ಸರ್. ನಾವು ಪೊಸಿಷನ್ಗೆ ಹೋಗಕ್ಕೂ ಆಗಲ್ಲ, ಹೋಗಕ್ಕೆ ಆಸೆನೂ ಪಡಲ್ಲ. ಇಲ್ಲಿ ಕೆಲವ್ರು ಕರೀತಾರೆ, ಇವ್ರು ಕರೀತಾರೆ, ಅದು ಹಾಕೊಂಡಿದ್ದಾರೆ. ಅದಾದ್ಮೇಲೆ ಕರೆದು ಬೇರೆ ಕಡೆ ಹೋಗಿದ್ದಾರೆ ಅವರು. ಸೊ ಇಟ್ ಇಸ್ ಗಾಟ್ ನಥಿಂಗ್ ಟು ಡೂ ವಿತ್ ಇಟ್. ಅಂಡ್ ಬಟ್ ಸಮ್ವೇರ್ ಡೋಂಟ್ ಯು ಥಿಂಕ್ ಮನೆಯಲ್ಲಿ ತಂದೆ ಅನ್ನೋರು ತುಂಬಾ ದೊಡ್ಡ ಅಚೀವ್ ಮಾಡಿ ಕೂತಿರ್ಬೇಕಾದ್ರೆ ಯಾರಾದ್ರೂ ಒಬ್ಬರು ಮನೆಗೆ ಬಂದಾಗ ನೀವು ನಿಮ್ ತಂದೆ ತರನೇ ಹೆಸರು ಮಾಡ್ತಾ ಇದ್ರೆ ಬಿಡ್ರಿ ಅಂತ ಖುಷಿ ಆಗಲ್ವಾ? ಹಾಗೆ